कर्णे विशृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवागं सस्तनूभिः व्यशेम देवहितं यदायुः स्वस्ति न इन्द्रो वृत्तश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु। ओम शांति शांति शांति। हरि ओम श्री गुरुभ्यो नमः। हरि ओम। सदाशिव समारंभां शंकराचार्य मध्यमां अस्मदाचार्य पर्यंतां ವಂದೇ ಗುರು ಪರಂಪರಾ. ನಾವು ಇಲ್ಲಿಯವರೆಗೆ ಮುಂಡಕ ಉಪನಿಷತ್ತು 65 ಶ್ಲೋಕಗಳಿಂದ ಕೂಡಿದಂತ ಮುಂಡಕ ಉಪನಿಷತ್ತು ಪ್ರಪ್ರಥಮವಾಗಿ ಪೂರ್ಣ ಅಭ್ಯಾಸ ಮಾಡಿದ್ವಿ. ಆ ಒಂದು ಸಮಾಧಾನ ನಮಗಿರ್ಬೇಕು. ನಾವು ಕೃತಕೃತ್ಯರಾಗಿದ್ದೇವಾ, ನಾವು ಮಾಡ್ಬೇಕಾಗಿದ್ದನ್ನೆಲ್ಲ ಮಾಡಿದ್ದೇವೆ ಅನ್ನೋ ಭಾವ ಬಂದಿದೆಯಾ, ನಮ್ಗೆ ಆತ್ಮಜ್ಞಾನ ಆಗಿದೆಯಾ? ಯಾರಿಗೆ ಮತ್ತೊಬ್ಬರಿಗೆ ಹೇಳುವುದಲ್ಲ, ನಾವು ನಮ್ಮೊಳಗ ಪರಾಮರ್ಶೆ ಮಾಡ್ಕೊಳ್ಳುವಂತ ಸಮಯ ಬಂದಿದೆ. ಅಕಸ್ಮಾತ್ ಒಂದ್ ವೇಳೆ ಏನಾದರೂ ಎಡರು ತೊಡರು ಸಂಶಯಗಳಿದ್ರೆ ಆ ಸಂಶಯಗಳು ಕೂಡ ಈ ರಿವಿಷನ್ದಾಗ ಹೋಗ್ಬೇಕು. ಆ ಒಂದು ಆ ಒಂದು ಪಾಯಿಂಟ್, ಆ ಒಂದು ನಮಗೆ ಎಲ್ಲೆಲ್ಲಿ ತಿಳಿದಂಗ ಆಗೈತಿ ಅದು ಇರ್ಲಿ ಗಟ್ಟಿ ಆಗ್ಬೇಕು. ಎಲ್ಲ ತಿಳಿದಿಲ್ಲ ಅದು ಕೂಡ ತಿಳಿಯುವಂಗ ಆಗ್ಬೇಕು ಅನ್ನೋ ಉದ್ದೇಶಕ್ಕ ಇಲ್ಲಿ ನಾವು ಸಮರಿ ಹೇಳ್ತಾ ಇದೆ. ಈ ಸಮರಿ ಏನದ ಸಮಗ್ರ ಐತಿದು. ಸಮರಿ ಅಂದ್ರೆ ಸಂಕ್ಷಿಪ್ತ ಎಲ್ಲೇ ಠಾಕ ಅಲ್ಲೆಲ್ಲೆಲ್ಲೇ ಹೇಳ್ಕೊತ ಹೋಗಿಲ್ಲ. ಸಮಗ್ರ ಅಂದರ್ಕಿ ಬಾತ್ ಅಂತೀವಲ್ಲ, ಅದನ್ನು ಕೂಡ ಇದ್ರಾಗ ಹೇಳ್ಬಿಡ್ತಾರೆ ಗುರುಗಳು. ಮತ್ತೆ ಒಮ್ಮೊಮ್ಮೆ ನಾವು ರಿವಿಷನ್ ಮಾಡ್ಬೇಕಾಗ್ತದೆ. ಹಗಲಲ್ಲಿ ರಿವಿಷನ್ ಮಾಡುವಂತಾಗ ಪೂರ್ಣ ಉಪನಿಷತ್ತು ಓದ್ಲಿಲ್ಲ ಅಂದ್ರೂ ಈ ರಿವಿಷನ್ ಮಾಡ್ಬಿಡ್ತೇನೆ ನಾ. ಆ ರಿವಿಷನ್ ಮಾಡಿದ್ದಂದ್ರ 2 ಸಲ 3 ಸಲ ಲೈಫ್ ಟೈಮ್ನಾಗ 2 ಸಲ 3 ಸಲ ಮಾಡಿದ್ರೆ ಮುಂದೆ ನೋಡೋ ಅವಶ್ಯಕತೆನೇ ಇರಂಗಿಲ್ಲ. ಅದನ್ನ ಯಾವಾಗ ಮಾಡ್ಬೇಕು ಅಂದ್ರೆ ಆದ ಸ್ವಲ್ಪ ದಿವಸದಾಗ 2 ಸಲ 3 ಸಲ ಮಾಡ್ಬಿಡ್ಬೇಕು. ಮೇಲ್ ಮುಗಿಸಿರ್ತೇವೆ ಅವಾಗ ಮಾಡ್ಬೇಕು. ಮುಂದೆ ಗ್ಯಾಪ್ ಬಿಟ್ರೆ ಏನಾಗುದಿಲ್ಲ. ಈಗ ಗ್ಯಾಪ್ ಬಿಡದಂಗನ ರಿವಿಷನ್ ಮಾಡಿಬಿಟ್ರೆ ಬಹಳ ಚಲೋ. ಅಂದ್ರೆ ಅದು ಹಂಗ ಉಲ್ ಬಿಡ್ತೈತೆ ತಲೆಯಾಗ. ಆ ಒಂದ್ ವಿಷಯ ನೆನಪಾಗುತ್ತೆ, ಆ ಚೈನ ನೆನಪಾಗ್ಬಿಡುತ್ತೆ. ಅದಕ್ಕ ಹಿಂದಿನವ್ರು ಏನ್ ಮಾಡಿದ್ರು ಅಂತಂದ್ರ ಈ ಶ್ರುತಿ ಪರಂಪರೆಯನ್ನು ಮಾಡಿದ್ರು. ಶ್ರುತಿ ಅಂದ್ರೆ ಏನು? ಕೇಳುವುದು, ಬಾಯ್ಪಾಟ್ ಮಾಡುದು. ಬಾಯ್ಪಾಟ್ ಇತ್ತಂದವ್ರಿಗೆ ಇವೆಲ್ಲ ಶ್ಲೋಕಗಳು ಏನಾಗ್ತಾವ, ಅದನ್ನ ಕ್ಯಾಪ್ಸೂಲ್ ರೂಪದಾಗ ಬಾಯ್ಪಾಟ್ ಇಟ್ಬಿಡ್ಬಹುದು. ಅದನ್ನ ಆ ಪಾಯಿಂಟ್ಸ್ ನೆನಪಿಗೆ ಇಟ್ಕೊಂಡ್ಬಿಡ್ಬೇಕು. ಏನು ಮುಂಡಕ ಉಪನಿಷತ್ ಅಂದ್ರೆ ಒಂದು 10 ಪಾಯಿಂಟ್ ಮಾಡಿರ್ಬೇಕು. 10 ಪಾಯಿಂಟ್ ಅಂದ್ರೆ ಪೂರಾ ಮುಂಡಕ ಉಪನಿಷತ್ತು. ಮತ್ ಇನ್ನೊಂದು ವಿಶೇಷ ಏನಂದ್ರೆ, ಒಂದು ಉಪನಿಷತ್ತಿಂದ ಇನ್ನೊಂದು ಉಪನಿಷತ್ತಿಗೆ ಹೇಳುವಂತ ಕಲೆ ಬೇರೆ, ಆದ್ರೆ ಗುರಿ ಮಾತ್ರ ಒಂದೇ. ಹೇಳುವಂತ ಕಲೆ ಒಂದು ಉಪನಿಷತ್ತು ಅವಸ್ಥಾತ್ರಯ ವಿವೇಕ ಉಂಟು. ಒಂದು ವಿಷಯ, ಒಂದು ವಸ್ತು ಈ ಉಪನಿಷತ್ತು ಏನ್ ಮಾಡ್ತದ? ಪಂಚಭೂತ ವಿವೇಕ ತಗೋತದ. ಇನ್ನೊಂದು ಉಪನಿಷತ್ತು ಏನ್ ಮಾಡ್ತದ? ದೃಶ್ ವಿವೇಕ ಅಂತ ತಗೋತದ. ಇನ್ನೊಂದು ಉಪನಿಷತ್ತು ಏನ್ ಮಾಡ್ತದ? ಅನ್ವಯ ವ್ಯತಿರೇಕ ತಗೋತದ. ಹಿಂಗ ತರ್ಕಗಳ ಬದಲಿ ಆಗ್ತಾವ ಹೊರತು ತಿಳಿಸುವಂತ ವಿಧಾನ ದಾರಿ ಬೇರೆ ಆಗ್ತದ ಹೊರತು ಆ ಗುರಿ ಮಾತ್ರ ಏನದ? ನೀನು ಯಾರು, ನಾನು ನಿಜವಾಗಿ ಯಾರು, ಈ ಶರೀರ ಮನಸ್ಸುಗಳಿಗಿಂತ ಆಚೆ ಇರುವಂತಹ ಆ ನಿರ್ಗುಣ ನಿರಾಕಾರ ಪರಮಾತ್ಮ ಸ್ವರೂಪವೇ ನಾನು ಅನ್ನೋದು ಅಂಗೈ ಒಳಗಿನ ನಲ್ಲಿಕಾಯಿಗಷ್ಟು ನಮ್ಮ ಪರ್ಫೆಕ್ಟ್ ಆಗ. ಆ ನಂತರ ನಮ್ಮ ದಿನನಿತ್ಯ ಜೀವನದಾಗ ಯಾವ ಸಮಸ್ಯೆ ಬಂದ್ರು ನಾವು ಅಲ್ಲಿ ಹೋಗಿ ಕಲಿಬೇಕು. ಅವಾಗ ಆ ಸಮಸ್ಯೆಗಳು, ಆ ಕಂಬದಂತ ಇದ್ದಂತ ಸಮಸ್ಯೆಗಳು ತಾವ ಉದುರಿ ಬೀಳುವಂತದ್ದನ್ನ ನಿಮ್ ಕಣ್ಣೆದುರಿಗೆ ನೋಡ್ಬೇಕು. ರೂಪಕ ಅಲಂಕಾರದಿಂದ ಏನ ಈ ಮಾತನ್ನ ನಮ್ಗ ಜೀವನವನ್ನು ನಡೆಸುವಂತಾಗ ಶರೀರ ಮನಸ್ಸು ಅನ್ನುವಂಥದ್ದು ನಾನು ಇದ್ದಾಗ ಜೀವನ ನಡ್ಸಕ್ ಆಗ್ತದೆ. ನಡೆಸ್ರಿ, ಬೇಡ ಅನ್ನಂಗಿಲ್ಲ. ಅಲ್ಲಿ ಸಮಸ್ಯೆಗಳು ಎದುರಾದಾಗ ಒಮ್ಮೆ ನೀವೇನ್ ಹೋಗ್ಬೇಕು? ಸ್ವರೂಪ ನೆನೆಸಿಕೊಳ್ರಿ. ಅವಾಗ ಇವೇನ್ ಅದಾವಲ್ಲ, ಏನು ಸಮಸ್ಯೆಗಳು ಬಂದಾವಲ್ಲ ದೂತ್ ಅಂತ, ಎಲ್ಲವೂ ತಮ್ಮ ತಳ ಬುಡ ಎಲ್ಲದನ್ನ ಕಳಿಸಿ ಹೋಗುವುದನ್ನ ನಿಮ್ ಕಣ್ಣಾರೆ ನೋಡ್ತೀರಾ. ಈ ಒಂದು ರೂಢಿ ನಾವು ಮಾಡ್ಕೊಂಡ್ವಿ ಅಂದ್ರೆ ಈ ಉಪನಿಷತ್ ಅಭ್ಯಾಸ ಮಾಡಿದ್ದು ಸಾರ್ಥಕ ಆಗ್ತದ. ಇದನ್ನ ನಾವು ಈ ಶಾಲೆ ಒಳಗ ಮಾರ್ಕಸ್ ತೆಗಿಯಾಕ ಅಭ್ಯಾಸ ಮಾಡ್ತೇವಲ್ಲ, ಆ ರೀತಿ ಅಭ್ಯಾಸ ಮಾಡಬಾರ್ದು ಆತ್ಮೀಯರೇ. ಇದು ಮತ್ತೊಬ್ಬರ ವಿಷಯ ಅಲ್ಲ, ಇದೆಲ್ಲ ನಮ್ಮ ವಿಷಯ ಅದ.
ಅದು ಫಿಸಿಕ್ಸ್ ಕೆಮಿಸ್ಟ್ರಿ ಅದು ಮತ್ತೊಬ್ಬರ ವಿಷಯ ಅದು. ಅದನ್ನ ವಿಷಯ ಮಾಡಿ ನಾವು ವಿಷಯಿಯಾಗಿ ಅರಿತೇವೆ. ಇಲ್ಲೇ ವಿಷಯಿಗೆ ನಾವು ವಿಷಯಿಯಾಗೇವಿ. ಆದ್ದರಿಂದ ಇದು ನಮ್ಮ ವಿಷಯ ಅದ, ಇದು ಮತ್ತೊಬ್ಬರ ವಿಷಯದ್ದೇ ಅಲ್ಲ. ಆದ್ರೆ ಇದನ್ನ ಹೆಂಗ ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾದ್ರೂ ಕೂಡ ಅಷ್ಟು ಕಾಳಜಿಯಿಂದ ಮಾಡ್ಬೇಕು. ಮನಸ್ಸಿಗೆ ಹತ್ತಿ ಅಭ್ಯಾಸ ಮಾಡ್ಕೋಬೇಕು. ಏನೋ ಒಂದ್ ಮಾತು ಯಾರಂದ್ರು ಮನಸ್ಸಿಗೆ ಹಚ್ಕೋಬೇಕು. ಹಂಗ ಸಾಧನೆ ಮಾಡಿದ್ದಾದ್ರೆ ನಿಜವಾಗಿಯೂ ಉಪನಿಷತ್ತು ಮೋಕ್ಷವನ್ನ ಕೊಡ್ತದ. ಅಷ್ಟ ಅಲ್ಲ, ಅಪರೋಕ್ಷ ಇದೇನಂತಾರೆ ಜೀವನ ಮುಕ್ತಿ ವಿಲಕ್ಷಣ ಆನಂದನೂ ಕೊಡ್ತದ. ಇಷ್ಟು ಮಾತ್ರ ನನ್ನ ಅನುಭವದಿಂದ ಇನ್ನು ವಿಧೇಯ ಮುಕ್ತಿ ಆಗ್ತೈತೋ ಬಿಡ್ತೈತೋ ಅದ ಆದವ್ ಗೊತ್ತ. ಶಾಸ್ತ್ರ ಹೇಳ್ತೈತಿ ಅಂತ ನಾವ್ ವಿಧೇಯ ಮುಕ್ತಿ ಬಗ್ಗೆ ಬಂದಾಗ ಶಾಸ್ತ್ರ ಹಿಂಗ್ ಹೇಳ್ತೈತಪ್ಪ ಅಂತ ಹೇಳಬಹುದು. ಮತ್ತೆ ಶಾಸ್ತ್ರದ ಮ್ಯಾಗ ನಮಗ್ ನಂಬಿಕೆ ಇತ್ತಂದ್ರ ಅದು ಹಾಗೆ ಆಗ್ತದೆ. ನಮ್ಮ ಹುಬ್ಬಳ್ಳಿ ಶಾಂಡಿಲಾಶ್ರಮ ಅಪ್ಪವರು ಒಂದು ಕಥೆ ಹೇಳ್ತಿದ್ರು. ಆ ಕಥೆ ಎಷ್ಟು ಮಾರ್ಮಿಕವಾಗಿ ಹೊಂಚಾರ ಅಂತಂದ್ರ ಆ ಕಥೆ ನಿಮ್ಗೆ ಹೇಳ್ತೀನಿ. ಏನು ಕಥೆ ಅಂತಂದ್ರ, ಇಬ್ರು ಅನ್ವೇಷಕರು, ಅನ್ವೇಷಣೆ ಮಾಡುವಂತವ್ರು ಒಂದು ವಿಹಾರ ಸ್ಥಳಕ್ಕೆ ಹೋಗ್ತಾರ, ಅಡ್ಡಾಡ್ಲಿಕ್ಕೆ ಹೋಗ್ತಾರ. ಅಲ್ಲಿ ಏನಿರ್ತಾವ ಅಂತಂದ್ರ ಅನೇಕ ಫಲಭರಿತ ಹಣ್ಣುಗಳಿರ್ತಾವ. ಮೊದ್ಲು ಒಮ್ಮೆ ಹೇಳಿದ್ದೆ ಕಾಣ್ತೈತಿ ನಾ ಕಥೆ ಇದನ್ನ, ಅಥವಾ ಹುಬ್ಬಳ್ಳಿ ಜನಕ್ಕೆ ಹೇಳೀನಿ, ನಿಮಗೆ ಹೇಳಿದ್ನಿಲ್ಲ ಗೊತ್ತಿಲ್ಲ. ನೋಡ್ರಿ, ಹೇಳಿದ್ರು ಕೇಳ್ರಿ, ಬಾಳ ಚೆನ್ನಾಗಿದೆ ಕಥೆ. ಕೇಳಿದ್ರು ಇನ್ನೊಮ್ಮೆ ಕೇಳ್ರಿ, ಬಾಳ ಚೆನ್ನಾಗಿದೆ. ಅವ್ರಿಬ್ರು ವಿಹಾರಾರ್ಥಿಗಳು ಒಂದು ಪ್ರದೇಶಕ್ಕೆ ಹೋಗ್ತಾರ. ಅಲ್ಲಿ ಒಂದು ಪ್ರದೇಶಕ್ಕೆ ಹೋಗ್ತಾರ. ಅಲ್ಲಿ ಎಲ್ಲ ಫಲಭರಿತ ಗಿಡಗಳು, ಎಲ್ಲಾ ಹಣ್ಣು, ಬಾಳೆಹಣ್ಣು, ದಾಳಿಂಬ್ರಿ, ಸೇಬು, ಎಲ್ಲಾ ತರದ ಹಣ್ಣಿನ ಗಿಡಗಳಿರ್ತಾವ. ಅಲ್ಲೇ ಹೂಗಳಿರ್ತಾವ, ಅನೇಕ ಬಣ್ಣದ ಹೂಗಳನ್ನ ಬೆಳೆಸಿರ್ತಾರ. ಆ ನಂತರ ಅಲ್ಲೆಲ್ಲೆಲ್ಲೆಲ್ಲಿ ಸೂಚನೆ ಕೊಟ್ಟಿರ್ತಾರ, ಎಡಕ್ಕೆ ಹೋಗಿ, ಬಲಕ್ಕೆ ಹೋಗಿ, ಬಲಕ್ಕೆ ಹೋಗಿ, ಎಡಕ್ಕೆ ಹೋಗಿ, ಹಿಂಗ. ಅವ್ರು ಅದನ್ನ ಕ್ರಮೇಣ ಹೋಗಿ ಪೂರ್ಣ ಅದನ್ನ ವಿಹಾರಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಫೀಸ್ ಅಂತ ಇರ್ತದ. ಆ ಫೀಸ್ ಕೊಟ್ಟು ಇಬ್ರು ಹೋಗ್ತಾರ. ಅಲ್ಲಿ ಏನದ ಅವ್ರ ಬೋರ್ಡ್ ಬರ್ದಿರ್ತಾರ. ಏನ್ ಬರ್ದಿರ್ತಾರ, ಇಲ್ಲಿಯ ಹಣ್ಣುಗಳನ್ನು ಕಿತ್ತು ತಿನ್ನಬಾರದು ಅಂತ ಬರ್ದಿರ್ತಾರ. ಹಣ್ಣಾಗ್ಯಾವ, ಹಣ್ಣು ತಿನ್ನಬೇಡ ಅಂತ ಹೇಳ್ತಾರ. ಫೀಸ್ ಎಲ್ಲ ಸಾಕಷ್ಟು ತಗೊಂಡಾರ. ಇದೇನು ಅಂದವ, ಇಬ್ರು ಪೈಕಿ ಒಬ್ಬ ಅಂದ, ಬರ್ದಾರ ಅಂದ್ರೆ ತಿನ್ಬೇಡ ಅಂದ. ಇಲ್ಲಿಯ ಹೂಗಳನ್ನು ಕೀಳಬಾರದು. ಅವ ಹೂಗಳನ್ನು ಕೇಳಿಲ್ಲ. ಹಣ್ಣುಗಳನ್ನ ನೋಡತ್ಲೆಲ್ಲ ಒಬ್ಬ ಏನಂದ, ಒಂದ್ ಹಣ್ಣು ಕಿತ್ತ ಬಿಡ್ತಾವ, ತಿಂದ ಬಿಟ್ಟ. ಇಲ್ಲಿಯ ಹಣ್ಣುಗಳನ್ನು ಒಂದು ವೇಳೆ ಕಿತ್ತು ತಿಂದರೆ ನೀವು ಮೂರ್ಛೆಗೊಳ್ಳುತ್ತೀರಿ ಅಂತ ಬರ್ದಿದ್ದ ಕೆಳಗ. ಸುಳ್ಳ ಬರ್ದಾರ, ಹಣ್ಣು ಕೀಳಬಾರ್ದು ಅಂತ ಬರ್ದಾರ ಇವ್ರ ಮಕ್ಳ. ಹಣ್ಣು ತಿಂದ್ರೆ ಯಾರ ಮೂರ್ಛೋಕಾರನ? ಹುಚ್ಚ, ನಾವೇನ್ ಹಣ್ಣು ತಿಂದಿಲ್ಲ, ಕಂಡಿಲ್ಲ ಅಂದವನ ಅವ ಇನ್ನೊಬ್ಬ ಏನ್ ಮಾಡಿದ, ಆ ಹಣ್ಣು ಮುರಿದು ತಿಂದ ಬಿಟ್ಟ. ತಿಂದ ತಕ್ಷಣ ಅವಾಗ ಮೂರ್ಛೆ ಬಂದ್ ಬಿಡ್ತಾವ, ಬಿದ್ದು ಬಿಟ್ಟವ, ಮೂರ್ಛೆ ಬಂದ್ ಬಿದ್ದ ಬಿಟ್ಟ. ಮೂರ್ಛೆ ಬಂದ್ ಬಿದ್ದಾಗ ಇವ ನೋಡಿದ, ಅಲ್ಲಿ ಬರ್ದಿದ್ ಖರೆ ಆತಲ್ಲ ಅಂದಿವ. ನಮ್ಮ ಅನುಭವ ಏನು, ಹಣ್ಣು ತಿಂದ್ರೆ ಯಾರಿಗೂ ಮೂರ್ಛೆ ಬರ್ತೈತೆ ಅನ್ನುವಂತ ನಮ್ಮ ಅನುಭವ ಅದ. ಅಲ್ಲಿ ಬರ್ದಾರೇನು, ಈ ಹಣ್ಣುಗಳನ್ನು ಯಾರು ಕೀಳಬಾರದು, ಈ ಹೂಗಳನ್ನು ಯಾರು ಕೀಳಬಾರದು, ಈ ಹಣ್ಣುಗಳನ್ನು ಕಿತ್ತು ತಿನ್ನಬಾರದು. ಒಂದ್ ವೇಳೆ ತಿಂದರೆ ನೀವು ಮೂರ್ಛೆ ಒಳಗಾಗುತ್ತೀರಿ ಅಂತ ಬಾ. ಹಣ್ಣು ತಿಂದ್ರೆ ಮೂರ್ಛೆ ಆಗ್ತಾರ ಅಂತ ತಿಂದ ಇವ, ಅವ ಮೂರ್ಛೆ ಹೋಗಿ ಬಿದ್ದ ಬಿಟ್ಟ ಅಂದ್ರೆ ಅಲ್ಲಿ ಬರ್ದಿದ್ ಏನದ ಅದು ಖರೆ ಅದ. ಇವ ಇನ್ನೊಬ್ಬ ಅನುಭವ ಆತ. ಮುಂದೆ ಹೋದ ಅವ ಅಲ್ಲೇ ಬಿಟ್ಟ. ಇವ ಮುಂದೆ ನೋಡುದಿತ್ತು, ಹೋದ. ಅಲ್ಲಿ ಒಂದ್ ದೊಡ್ಡ ಸರೋವರ ಇತ್ತು. ಅಲ್ಲಿ ಏನ್ ಬರ್ದಿದ್ರು ಅಂದ್ರ, ಈ ಸರೋವರದ ಆಳ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲ. ಏನ್ ಬರ್ದಿದ್ರು, ಈ ಸರೋವರದ ಆಳ ಎಷ್ಟಿದೆ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಯಾರು ಈ ಸರೋವರದಲ್ಲಿ ಧೈರ್ಯ ಮಾಡಿ ಜಿಗಿತಾರ ಅವರು ಮುಳುಗುವುದಿಲ್ಲ. ಏನಾಗ್ತದ್ರಿ, ಅವರು ಮುಳುಗುವುದಿಲ್ಲ. ಅವ್ರಿಗೆ ಈಸು ಬರದೇ ಇದ್ರು ಅವರು ಈಸುತ್ತಾರೆ, ಆಚೆಗೆ ದಡವನ್ನು ಸುರಕ್ಷಿತವಾಗಿ ಸೇರುತ್ತಾರೆ. ಅಲ್ಲೇ ಒಂದು ಸಿಂಹವು ಬರುತ್ತದೆ. ಆ ಸಿಂಹಕ್ಕೆ ಇವರು ಆರೂಢರಾಗುತ್ತಾರೆ. ಆ ಸಿಂಹಾರೂಢರಾದಂತಹ ಈ ಪುರುಷನನ್ನು ಜಗತ್ತಿನ ಜನರೆಲ್ಲರೂ ಗೌರವಿಸುತ್ತಾರೆ ಅಂತ ಬರೆದಿದ್ರು. ಇವ ನೋಡಿದ, ಏನ್ ಚಂದ ಬರ್ದ ನಂಬರ,
ಈ ಸರೋವರ ಐತಂತ ಸರೋವರ ಅಂತೂ ಕಾಣಾಕತೈತಿ. ಇದ್ರ ಆಳ ಎಷ್ಟು ಐತೆ ಅನ್ನೋದು ಗೊತ್ತಿಲ್ಲಂತ. ಆಮ್ಯಾಗಿಂದ ಇದ್ರಾಗ ಯಾವ ಧುಮುಕ್ತಾನ ಧೈರ್ಯ ಮಾಡಿ ಅವ ಮುಳುಗುದಿಲ್ಲಂತ. ಇದೇ ಅಂತ ಬಾರಿ ಬರ ಬಿಡಿಯವ ಅಂದೇವ ಮುಳುಗುದಿಲ್ಲ ಅಂತ. ಈಸು ಬಾರದವಂಗ ಈಸು ಬರ್ತದಂತ. ಆ ನಂತರ ಆ ದಂಡಿಗೆ ಹೋಗಿ ಸೇರಿದಾಗ ಅಲ್ಲಿ ಒಂದು ಸಿಂಹ ಬರ್ತದಂತ. ಇವ ಸಿಂಹಾರೂಢ ಆಗ್ತಾನಂತ. ಜನರಿಂದ ಇವಾಗ ಗೌರವ ಮನ್ನಣೆಯನ್ನ ಪಡಿತಾನಂತ. ಬರ್ದಾರಲ್ಪ ಹಿಂಗ ವಿಚಾರ ಮಾಡಿದ್ದೇವ. ಶಣೆ ಇದ್ದೇವ, ಸ್ವಲ್ಪ ವಿಚಾರ ಮಾಡಿದ. ಅಲ್ಲ ಅಲ್ಲಿ ಹಂಗ ಬರ್ದಿದ್ರು ಅವ ಹಣ್ಣು ತಿಂದ. ಅಲ್ಲಿ ಹಣ್ಣು ತಿಂದದಕ್ಕೆ ಮೂರ್ಛೆ ಬಂದ ಬಿಡ್ತು. ಮತ್ತೆ ಇಲ್ಲಿ ಹಿಂಗ ಬರ್ದಾರಂದ್ರ ಇದು ಹಿಂಗ ಆಗ್ತಿರ್ಬೇಕಲ್ಲ. ಹುಳಬಳ ಅಂತ ಬರ್ದಿರಲ್ಲ ಅಲ್ಲಿ ಬರ್ದಾರಂದ್ರ ಹಂಗ ಆಗ್ಲೇಬೇಕಲ್ಲ. ಹಂಗಾರೆ ಏನೈತಿ ಅಂತ ಅವ ಜಿಗದ ಬಿಟ್ನಂತ. ಜಿಗದ್ನಂತ ಅವಾಗ ಈಸು ಬಂತಂತ, ಮುಳುಗ್ಲಿಲ್ಲಂತ. ಆ ದಡವನ್ನ ಸೇರಿದ್ನಂತ. ಅಲ್ಲೇ 33 ಕೋಟಿ ಅಲ್ಲಿ ಒಂದು ಸಿಂಹ ಬರ್ತದ. ಆ ಸಿಂಹ ಬಂದ ಮ್ಯಾಗ ಅಲ್ಲಿ ಅದ್ರ ಹತ್ತಿ ಆರುಣಕ್ಕನ ಅಲ್ಲಿ 33 ಕೋಟಿ ದೇವತೆಗಳು ಇವನ್ನ ಹೊಗಳ್ತಾ ಇದ್ದಾರೆ. ಜ್ಞಾನಿ ಆಗಿಬಿಟ್ಟವ. ಅಲ್ಲಿ ಬರೆದಂತ ಏನು ವಾಕ್ಯಗಳು ಇದ್ವಲ್ಲ ಅವೆಲ್ಲ ವೇದ ವಾಕ್ಯಗಳು. ಅವು ನಮಗ ಸರಿ ಅನ್ಸುದಿಲ್ಲ. ನೋಡ್ರಿ, ಹಣ್ಣು ತಿಂದ್ರ ಮೂರ್ಛೆ ಬರ್ತದ. ಯಾರು ನಂಬ್ತೀರಿ? ಹೇಳ್ತದ ವೇದ. ಪರಮಾತ್ಮ ವೇದ ವೇದದ ಆಳ ಎಷ್ಟದ? ವೇದವನ್ನು ಓದಿ ಮುಗಿಸಾಕ ಒಂದ್ ಜನ್ಮ ಸಾಕಾಗ್ತೈತಿ ಅಲ್ಲ, ಸಾಲುದಿಲ್ಲ. ಒಬ್ಬ ಶ್ರೋತ್ರಿಯ ಬ್ರಹ್ಮವಿಷ್ಣು ಗುರುವಿನ ಹತ್ರ ಅಭ್ಯಾಸ ಮಾಡಿದ್ರಂದ್ರೆ 10 ಉಪನಿಷತ್ ಮಾಡಿದ್ರಂದ್ರೆ ನಮ್ಮ ಜೀವಿತಾವಧಿಯೊಳಗ 10ರ ಉಪನಿಷತ್ ನಾವು ಅಭ್ಯಾಸ ಮಾಡಿದ್ದ ಅಂತಂದ್ರ ಮೋಕ್ಷ ಗ್ಯಾರಂಟಿ. ಆ ಸಿಂಹ ಅಂದ್ರ ಜ್ಞಾನವೇ ಸಿಂಹ ಅಲ್ಲೇ. ಆ ಜ್ಞಾನವನ್ನ ಆಗ್ತದ, ಮೋಕ್ಷವನ್ನ ಹೊಂತಾನ. 33 ಕೋಟಿ ದೇವತೆಗಳು ಇವನ್ನ ಅಲ್ಲೇ ಸತ್ಕಾರ ಮಾಡ್ತಾರೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅನ್ನುವಂತ ವಾಕ್ಯಕ್ಕೆ ಅರ್ಥ. ಹಿಂಗ ಒಂದು ಕಥೆಯನ್ನ ಜೋಡಿಸಿ ಅಪ್ಪೋರ್ ಹೇಳಿದ್ದು. ಆದ್ದರಿಂದ ಇದು ಏನದ, ಈ ಉಪನಿಷತ್ ವಾಕ್ಯಗಳಲ್ಲಿ ಅಷ್ಟು ನಮಗ ಏನ್ ಬೇಕು? ಶ್ರದ್ಧೆ ಬೇಕು. ಅವು ಹೇಳುವಂತ ವಾಕ್ಯಗಳ ನಮಗ ಹೌದು ಅನ್ಸುದಿಲ್ಲ ಆತ್ಮೀಯರೇ. ಮೊದಲ ಲೌಕಿಕ ಅನುಭವ ಇದ್ದವರಿಗೆ ಆ ವಾಕ್ಯಗಳು ವಿರೋಧಾಭಾಸ ಅನ್ನಿಸ್ತಾವ. ಆದರೂ ಅವು ಪ್ರಮಾಣ. ಯಾವ ವಿಷಯದಲ್ಲಿ? ಬ್ರಹ್ಮ ವಿಷಯದಲ್ಲಿ ಅವು ಪ್ರಮಾಣ ಅದಾವ. ಲೌಕಿಕ ವಿಷಯದಲ್ಲಿ ಲೌಕಿಕ ವಾಕ್ಯಗಳೇ ಪ್ರಮಾಣ. ಲೌಕಿಕ ವ್ಯವಹಾರ ಮಾಡುವ ಹೊತ್ನಾಗ ಲೌಕಿಕ ವಾಕ್ಯಗಳೇ ಪ್ರಮಾಣ. ಅಲ್ಲಿ ನಾವು ಪಾರಮಾರ್ಥವನ್ನು ತರಬಾರದು. ಪಾರಮಾರ್ಥಿಕ ವಿಚಾರ ಮಾಡುವ ಹೊತ್ನಾಗ ವೇದ ವಾಕ್ಯಗಳೇ ಪ್ರಮಾಣ. ಅವಾಗ ನಮ್ಮ ವಾಕ್ಯಗಳನ್ನು ಬಿಡಬೇಕು. ಇಷ್ಟನ್ನು ಮಾಡಿದ್ದಾದ್ರೆ ಅವಂಗಂತೇವಿ ನಾವು ಅವ ಪರಂಪರೆ ಒಳಗೆ ಬಂದಾನ. ಅವ ತನಗೆ ತಿಳಿದಿದ್ದನ್ನ ಹಠವಾಗಿ ಸಾಧಿಸ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ವೇದದ ಮುಂದ ಅವ ಮಣಿತಾನೆ. ಇಷ್ಟೊಂದು ಪೂರ್ವ ಪೀಠಿಕೆಯೊಂದಿಗೆ ನಾವು ಈ ಮುಂಡಕ ಉಪನಿಷತ್ತಿನ ಅಭ್ಯಾಸವನ್ನ ಸಂಕ್ಷಿಪ್ತವಾಗಿ ಮಾಡ್ಬೇಕಂದ್ರೆ ಇದಿಷ್ಟು ಮಾಡಿಬಿಟ್ರೆ ಸಾಕು ಅನಿಸ್ತು. Today I will give you the summary of Mundaka Upanishad, which we completed in the last class. Mundaka Upanishad is an important Upanishad belonging to Atharvana Veda. It is named Mundaka Upanishad because of the two reasons. The meaning of the word Munda means head. Head is called Mundalam or Mundam. Therefore, Mundaka Upanishad means head Upanishad, means important Upanishad, primarily Upanishad. That is why Shankaracharya also had taken it among the 10 Upanishads for commentary. Therefore, being a primary Upanishad, it is Mundaka Upanishad. And second one, the second final end of the final chapter, we saw that the Atharvana Veda people study this Upanishad after performing a vrutam and a vow, which involves carrying the ritualistic fire on the head in the spot, in the pot. That vrutam or ritual is called Mundaka Vrutam, and since it is studied after Mundaka Vrutam, it is called Mundaka Upanishad. ಇದು ಒಂದು ಪ್ಯಾರ. ಕನ್ನಡದವ್ರಿಗೆ ಯಾರಿಗೆ ಇಂಗ್ಲಿಷ್ ಬರಲ್ಲ ಅವ್ರಿಗೆ ಅದರ ಸಾರಾಂಶ. ಮುಂಡಕ ಉಪನಿಷತ್ತು ಇದನ್ನ ಏನದ ಇತ್ತಿತ್ತಲಾಗಿ ನಾವು ಪೂರ್ಣ ಮುಗಿಸಿದ್ವಿ.
ಈಗ ನಾನು ಅದರ ಒಂದು ಪೂರ್ಣವಾದಂತಹ ಒಂದು ಸಂಕ್ಷಿಪ್ತ ಸಾರವನ್ನು ಕೊಡ್ತೇನೆ. ಯಾವುದು ಪಾಯಿಂಟ್ಸ್ ಬಿಡಂಗಿಲ್ಲ, ಆದ್ರೆ ಡಿಟೇಲ್ ಹೇಳಂಗಿಲ್ಲ, ಸಂಕ್ಷಿಪ್ತ. ಇದು ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತು. ಇದಕ್ಕ ಮುಂಡಕ ಉಪನಿಷತ್ತು ಅಂತ ಹೆಸರು. ಯಾಕೆ ಹೆಸರು ಬಂತು ಅನ್ನೋದಕ್ಕೆ 2 ಕಾರಣಗಳು ಕೊಡ್ತಾವ. ಒಂದೇ ಕಾರಣ ಏನು ಅಂತಂದ್ರೆ, ಒಂದೇ ಕಾರಣ ಇದಕ್ಕೆ ಮುಂಡಕ ಉಪನಿಷತ್ತು ಎಂದು ಯಾಕೆ ಕೊಟ್ಟರು ಅಂದ್ರೆ, ಮುಂಡ ಅಥವಾ ಮುಂಡಕ ಅಂದ್ರೆ ತಲೆ ಅಂತ ಅರ್ಥ, ಶಿಖರ ಅಂತ ಅರ್ಥ. ಅಂದ್ರೆ ಈ 10 ಉಪನಿಷತ್ತುಗಳಲ್ಲಿ ಶಿಖರಪ್ರಾಯವಾದಂತ ಉಪನಿಷತ್ತು, ಅದಕ್ಕೆ ಇದಕ್ಕೆ ಮುಂಡಕ ಉಪನಿಷತ್ತು ಅಂತ ಒಂದ್ ಹೆಸರು. ಇನ್ನೊಂದು ಇದಕ್ಕೆ ಮುಂಡಕ ಉಪನಿಷತ್ತು ಅಂತ ಯಾಕಂತಾರು ಅಂತಂದ್ರೆ, ಈ ಅಥರ್ವಣ ವೇದಿಗಳು ಏನದಾರ ಜನ, ಅವರು ಉಪನಿಷತ್ತನ್ನ ಅಭ್ಯಾಸ ಮಾಡೋಕ್ಕಿಂತ ಮೊದಲ ಒಂದು ವೃತ ಮಾಡ್ತಾರೆ. ಒಂದು ವೃತ, ಆ ವೃತ ಏನು ಅಂದ್ರೆ ತಲೆ ಬೋಳ್ ಮಾಡ್ಕೊತಾರ. ತಲೆ ಬೋಳ್ ಮಾಡ್ಕೊಂಡು ಆ ತಲೆ ಮ್ಯಾಗ ಒಂದು ಆ ಹೋಮದ ಗಡಿಗೆ ಒಳಗ ಬೆಂಕಿ ಇದ್ದಂತದ್ದು ಒಂದು ಗಡಿಗೆಯನ್ನ ಅದ್ರ ತಲೆ ಮ್ಯಾಗ ಇಟ್ಕೊಂಡು ಒಂದು ಪ್ರದಕ್ಷಿಣೆ ಹಾಕುವಂತ ಒಂದು ಪ್ರಕ್ರಿಯೆ ಮಾಡ್ತಾರ. ಆ ಪ್ರಕ್ರಿಯೆಗ ಅವ್ರು ಏನಂತಾರ, ಅದಕ್ಕೆ ಮುಂಡಕ ವೃತ ಅಂತ. ಈ ಮುಂಡಕ ಉಪನಿಷತ್ತ ಮಾಡೋಕ್ಕಿಂತ ಮೊದಲ ಅವರು ತಲೆ ಬೋಳು ಕೊಟ್ಟು ಆ ವೃತವನ್ನ ಆಚರಣೆ ಮಾಡಿ ಆಮೇಲೆ ಅವ್ರು ಏನಂತಾರ ಅಂದ್ರೆ ಈ ಮಂತ್ರವನ್ನ ಅಭ್ಯಾಸ ಮಾಡ್ತಾರೆ, ಮುಂಡಕ ಉಪನಿಷತ್ತು. ಅದಕ್ಕೋಸ್ಕರವಾಗಿ ಇದಕ್ಕೆ ಮುಂಡಕ ಉಪನಿಷತ್ತು ಅಂದಾಗ. ಇದು 2 ಅರ್ಥ ಅಪೋರ್ ಕೊಟ್ಟ. ಇನ್ನೊಂದು ಲಾಕ್ಷಣಿಕ ಅರ್ಥ ನಾನ್ ನಿಮ್ಗೆ ಹೇಳ್ತೀನಿ. ಏನಂದ್ರ, ಈ ಉಪನಿಷತ್ತನ್ನ ಅಭ್ಯಾಸ ಮಾಡ್ಬೇಕು ಅಂದ್ರೆ, ಉಪನಿಷತ್ ಅಭ್ಯಾಸ ಮಾಡ್ಬೇಕಂದ್ರೆ ಈ ಲೌಕಿಕವಾದ ಸಮಸ್ಯೆ ನಮ್ಮನ್ನ ಯಾವುದು ಎಳೆಯಬಾರದು. ನಮ್ಮ ಲೌಕಿಕ ಸಮಸ್ಯೆಗಳು ಎಷ್ಟು ಅದಾವ್ರಿ ಅಂದ್ರೆ, ನಮ್ ತಲೆ ಎಷ್ಟು ಕೂದಲದಾವ್ರಿ ಅಷ್ಟು ಸಮಸ್ಯೆ ಅದಾವ್ರಿ ಅಂತದ ಶಾಸ್ತ್ರ ಅಂತ. ಪಾಪ ಉಪನಿಷತ್ತಿಗೆ ನಮ್ ಬಗ್ಗೆ ನಮಗೆ ಎಷ್ಟು ತ್ರಾಸದ, ಲೌಕಿಕರಿಗೆ ಗೃಹಸ್ಥಾಶ್ರಮಗಳಿಗೆ ಎಷ್ಟು ತ್ರಾಸ ಅದ ಅನ್ನೋದು ಗೊತ್ತದ ಅವ್ರಿಗೆ. ಅದಕ್ಕಂತದ್ದು ಗೃಹಸ್ಥರಿಗೆ ಪಾಪ ಎಷ್ಟು ತ್ರಾಸ ಅದಾವ ಅಂದ್ರ, ಅವ್ರ ತಲೆಯಾಗ ಎಷ್ಟು ಕೂದಲದಾವು ಅಷ್ಟು ಅದಾವ. ಅಂದ್ರೆ ತಲೆಯಾಗ ಕೂದಲ ಎಣಸಾಕ್ ಬರ್ತೈತಿ ಅನ್ನೋದು ಇಲ್ಲಿ ಮಠ ಯಾರು ಎಣಿಸಿಲ್ಲ. ಅಸಂಖ್ಯಾತ ಕೂದಲುಗಳದಾವ, ಹಂಗ ಅಸಂಖ್ಯಾತ ಸಮಸ್ಯೆಗಳದಾವ. ಆ ಅಸಂಖ್ಯಾತ ಸಮಸ್ಯೆಗಳನ್ನ ನಾ ಈ ಶಾಸ್ತ್ರವನ್ನ ಓದು ಮುಂದೆ, ಅಭ್ಯಾಸ ಮಾಡೋ ಮುಂದೆ ಅವುಗಳ ಕಡೆ ನಾನು ಅವು ಇದ್ರೆ ಇರ್ವಲ್ವಾಕ, ಅವುಗಳ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ ಅಂತ ಒಂದ್ ಅರ್ಥ. ಇಲ್ಲ, ಅವನ್ನೆಲ್ಲಾನು ಬೋಳಿಸಿ, ಸಾಂಕೇತಿಕವಾಗಿ ಬೋಳಿಸಿ, ಅವನು ಯಾವರ ಅವ್ನ ಹಿಡ್ಯಾಕ್ ಬಂದ್ರ ಅವ್ರ ಕೈಯ ಸಿಗದಂಗ ನಾ ಪಾರಾಗಬೇಕು ಅಂತ ತಿಳ್ಕೊಂಡು ಆ ಮುಂಡನ ಮಾಡಿಸೋದ್ರಿಂದ ಅದಕ್ಕೆ ಮುಂಡಕ ಉಪನಿಷತ್ತು ಅಂತ. ಅಂದ್ರೆ ಸನ್ಯಸ್ತಂ ಶ್ರವಣಂ ಕುರ್ಯಾತ್. ಶ್ರವಣ ಮಾಡ್ಬೇಕಾದಾಗ ನನಗೆ ಬೇಕಾದಂತ ಲೌಕಿಕ ಸಮಸ್ಯೆಗಳಿದ್ರು ಕೂಡ ಆ 1 ತಾಸು ನಾನು ಬೇರೆ ವಿಚಾರ ಮಾಡುವುದಿಲ್ಲ. ಆ 1 ತಾಸು ನಾನು ಸನ್ಯಾಸಿಯೇ. ಎಂತ ಸನ್ಯಾಸಿ ಯೋಪ, ಎಲ್ಲ ಬಿಟ್ಟಿಲ್ಲ, ಎಲ್ಲ ಅಪಳಿತಿ ಆದ್ರೂ ಸನ್ಯಾಸಿ. ಏನು ಮಾನಸಿಕ ಸನ್ಯಾಸಿ. ಸನ್ಯಾಸ ದೇಹಕ್ಕೋ ಮನಸ್ಸಿಗೋ ಅಂತ ಕೇಳ್ಬೇಕು ಅವ್ರಿಗೆ. ಮನಸ್ಸಿಗೆ ಸನ್ಯಾಸ ಇದ್ರ, ಮನಸ್ಸಿಗೂ ಇಲ್ಲ ದೇಹಕ್ಕೂ ಇಲ್ಲ ಅಂದ್ರ ಸುಮ್ಮನೆ ಬಾಯಿ ಮಾತ್ಲೆ ಅಂದ್ರ ಉಪಯೋಗ. ಮನಸ್ಸಿಗೆ ಸನ್ಯಾಸ ಕೊಡೋಷ್ಟು ತಾಕತ್ತೆ ಐತಿ ಅಂದಾಗ ಈ ದೇಹಕ್ಕೆ ಸನ್ಯಾಸ ಕೊಟ್ಟವರಿಗೆ ಚಾಲೆಂಜ್ ಮಾಡ್ಬೋದು. ನೀ ಏನ್ ಸಾಧನೆ ಮಾಡಿದಿ, ನಾ ಏನ್ ಸಾಧನೆ ಮಾಡಿ ನೋಡ್ ಚಾಲೆಂಜ್ ಕೊಡೋದು. ಈ ಸನ್ಯಾಸ ಹೇಳವನ ಮನಸ್ಸಿಗೆ ಹೇಳಾಗತ್ತೀವೋ ಶರೀರಕ್ಕೆ ಹೇಳ್ತೀವೋ ಸನ್ಯಾಸ ಅನ್ನುವಷ್ಟು ತಾಕತ್ ಇರ್ಬೇಕು. ನಾವು ಅಂತ ಸನ್ಯಾಸವನ್ನು ತಗೊಂಡು ಶ್ರವಣಂ ಕುರ್ಯ, ಶ್ರವಣಕ್ಕೆ ಕುಂತೇನಿ ನಾನು, ಇಷ್ಟು ಒಂದು ಮನೋಧಾರಣೆ ಬರ್ಬೇಕು, ಮನಸ್ಸು ಕಲ್ಲಾಗುತ್ತೆ. The Upanishad has got 65 mantras spread over in 3 chapters called 2 chapters called Mundaka. ಈ ಒಂದು ಉಪನಿಷತ್ತು 65 ಮಂತ್ರಗಳಿಂದ ಕೂಡಿದೆ. ಈ 65 ಮಂತ್ರಗಳು 3 ಅಧ್ಯಾಯಗಳಲ್ಲಿ ಹರಡಿವೆ. ಈ 3 ಒಂದೊಂದು ಅಧ್ಯಾಯಕ್ಕೆ ಮುಂಡಕವೆಂದು ಕರೆಯುತ್ತಾರೆ. ಆ ಒಂದೊಂದು ಅಧ್ಯಾಯಕ್ಕೆ 2 ಭಾಗಗಳನ್ನು ಮಾಡಿ ಅವುಗಳಿಗೆ ಖಂಡವೆಂದು ಅನ್ನುತ್ತಾರೆ.
ಅಂದ್ರೆ ಮುಂಡಕ ಉಪನಿಷತ್ತಿನಲ್ಲಿ 3 ಮುಂಡಕಗಳು, 6 ಖಂಡಗಳು, 65 ಮಂತ್ರಗಳು ಇವೆ. The teaching tradition consists of 9 mantras. It is the introductory section wherein the Upanishad introduces the teaching ಸಂಪ್ರದಾಯ. ನೋಡಿ, ಯಾರು ಮ್ಯೂಟ್ ಮಾಡ್ಕೊಳ್ರಿ, ಮ್ಯೂಟ್ ಶಿವರಾಮಪ್ಪ ಅವ್ರಿ ಮ್ಯೂಟ್ ಮಾಡ್ಕೊಳ್ರಿ. ಮೊದಲನೇ ಮುಂಡಕದ ಮೊದಲನೇ ಖಂಡದಲ್ಲಿ 9 ಮಂತ್ರಗಳದಾವ. ಈ ಮಂತ್ರದಲ್ಲಿ ಎದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾರ, ಮಹತ್ವ ಕೊಟ್ಟಾರ ಅಂತಂದ್ರೆ ಸಂಪ್ರದಾಯ. ಆತ್ಮೀಯರೇ, ಸಂಪ್ರದಾಯಕ್ಕೆ ಇಲ್ಲಿ ವಿಶೇಷ ಅರ್ಥವನ್ನ ಕೊಡಬೇಕಾಗ್ತದೆ. ಯಾಕಂದ್ರೆ ಯಾವ ಶಬ್ದಕ್ಕೆ ಯಾವ ಅರ್ಥ ಮಾಡಬೇಕು, ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಅರ್ಥ ಮಾಡ್ಬೇಕನ್ನುವಂಥದ್ದು ಹೇಳಿಕೊಡುವಂತ ಶಾಸ್ತ್ರಕ್ಕ ನಾ ಹೇಳಿದ್ದೆ ಹಿಂದೆ ನಿಮಗೆ. ಇದಕ್ಕೇನಂತಾರ ಅಂದ್ರೆ ಮೀಮಾಂಸಾ ಅಂತಾರ. ಈ ಮೀಮಾಂಸಾ ಎಲ್ಲಿ ಜೀವಂತ ಐತಿ ಅಂತಂದ್ರೆ ಅದು ಪರಂಪರೆಯಲ್ಲಿ ಮಾತ್ರ ಜೀವಂತ ಅದ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಅಂದ್ರೆ ಏನರ್ಥ? ಆ ಪರಮಾತ್ಮನಿಂದ ಪ್ರಾರಂಭವಾದಂತ ಈ ಪರಂಪರೆ, ಸದಾಶಿವ ಅಂದ್ರೆ ಪರಮಾತ್ಮ, ಸದಾಶಿವ ಸಮಾರಂಭ ಅವನಿಂದ ಸಮ್ಯಕ್ಕವಾಗಿ ಪ್ರಾರಂಭವಾದಂತ ಈ ಪರಂಪರೆ ಶಂಕರಾಚಾರ್ಯ ಮಧ್ಯಮ, ಶಂಕರರವರೆಗೆ ನಮಗ ಬಂದ್ರು ಪರಂಪರೆ. ಭಗವಂತನ ಹಿಡ್ಕೊಂಡು ಶಂಕರವರೆಗೆ ಬಂದದ. ಶಂಕರನ ಹಿಡ್ಕೊಂಡು ಈಗ ಅಸ್ಮದಾಚಾರ್ಯ ಪರ್ಯಂತ, ನನ್ನ ಎದುರಿಗೆ ಕುಂತಂತ ಏನ್ ಗುರು ಅದನ, ಇವನು ಆ ಪರಂಪರೆ ಒಳಗೆ ಬಂದಂತ ಗುರುವಿನೇ. ಇವರೆಲ್ಲರಿಗೂ ನಾನು ಏನ್ ಮಾಡ್ತೇನೆ? ನಮಸ್ಕರಿಸುತ್ತೇನೆ. ಒಂದೇ ಅಂದ್ರೆ ಏನು? ವಂದಿಸುತ್ತೇನೆ. ಈ ಒಂದು ದಿವ್ಯ ಪರಂಪರೆಗೆ ನಾನು ವಂದಿಸುತ್ತೇನೆ. ಅಂದ್ರೆ ಈ ಪರಂಪರೆಯಲ್ಲಿ ಬಂದ ಎಲ್ಲ ಸದ್ಗುರುಗಳಿಗೆ ಪರಮಾತ್ಮನನ್ನು ಕೂಡ್ಕೊಂಡು, ಯಾಕ ಪರಮಾತ್ಮ ಒಂದೇ ಗುರು. ಸದಾಶಿವ ಸಮಾರಂಭ. ಆದ್ರಿಂದ ಈ ಪರಂಪರೆಗೆ ಮಹತ್ವ ಇದೆ ಆತ್ಮೀಯರೇ. ಪರಂಪರೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ಶ್ರವಣ ಮಾಡಿದ್ರೆ ಪರಂಪರೆಯೊಳಗಾದಂತ ಜ್ಞಾನ ಏನ ಒಂದು ಆಗ್ತದ, ಏನು ನಿಚ್ಚಳ ಜ್ಞಾನ ಆಗ್ತದ. ಈ ನಿಚ್ಚಳ ಜ್ಞಾನ ನಿಮಗ ಸಿಗುವುದಿಲ್ಲ. ಸಿಗಬಹುದು, ಜ್ಞಾನ ಸಿಗುವುದಿಲ್ಲ ಅಂತ ಹೇಳಲ್ಲ, ಆದ್ರೆ ಇಷ್ಟು ನಿಚ್ಚಳ ಜ್ಞಾನ ನಿಮಗ ಸಿಗುವುದು. ಯಾಕ? ಆ ಏನೋ ಶಬ್ದ ಇರ್ತದ, ಆ ಶಬ್ದಕ್ಕೆ ತಮ್ಮ ಮನಸ್ಸಿಗೆ ಬಂದಂಗ ಅರ್ಥ ಮಾಡುವಂತ ಸಾಧ್ಯತೆ ಇದೆ. ಪರಂಪರೆಯಲ್ಲಿ ಇದ್ದವರು ಅಲ್ಲಿ ಹೇಳ್ಬಿಡ್ತಾರ, ಈ ಶಬ್ದಕ್ಕೆ ಇಲ್ಲೇ ಇದೆ ಅರ್ಥವನ್ನ ಮಾಡಿರಿ ಅಂತ ಹೇಳ್ತಾರ. ಒಮ್ಮೆಮ್ಮೆ ಬ್ರಹ್ಮ ಅನ್ನುವಂತ ಶಬ್ದಕ್ಕೆ ಉಪನಿಷತ್ತು ಅಂತ ಅರ್ಥ ಮಾಡ್ತೇವೆ, ಒಮ್ಮೆಮ್ಮೆ ನಿರಾಕಾರ ನಿರ್ಗುಣ ಬ್ರಹ್ಮ ಅಂತ ವಿಚಾರ ಮಾಡ್ತೇವೆ. ಒಮ್ಮೆಮ್ಮೆ ಆ ಬ್ರಹ್ಮಕ್ಕ ಬ್ರಹ್ಮಚರ್ಯ ಅಂತ ಆ ಆಚರಣೆ ಒಂದು ಸಾಧನೆಯನ್ನ ಹೋಲಿಸ್ತೇವೆ. ಎಲ್ಲೆಲ್ಲಿ ಅದರ ಸಾಧನೆ ತಗೋಬೇಕು, ಎಲ್ಲೆಲ್ಲಿ ಅದರ ಸಾಧ್ಯ ತಗೋಬೇಕು, ಇದು ಎಲ್ಲ ತಿಳಿಸಿಕೊಡುವಂತದ್ದು ಯಾವುದು ಅಂದ್ರೆ ಆ ದಿವ್ಯ ಪರಂಪರೆ. ಆ ದಿವ್ಯ ಪರಂಪರೆಯನ್ನು ನಾವು ದಿನಾ ಸ್ಮರಣೆ ಮಾಡಿನೇ ಪ್ರಾರಂಭ ಮಾಡ್ತೇವೆ ಕ್ಲಾಸು. ಆ ಪರಂಪರೆಯನ್ನ ನಾವು ಯಾವಾಗ್ಲೂ ಬಿಡಬಾರದು. ಈ ವಿದ್ಯೆ ಬೇಕಂದ್ರೆ when you are in Rome, you should be Roman. when you want to study ಪ್ರಸ್ಥಾನತ್ರಯಗಳನ್ನ, ಅವಾಗ ವೇದಕ್ಕೆ ನಾನು ಬೆಲೆ ಕೊಡಂಗಿಲ್ಲ ಅನ್ನಿಕ್ಕೆ ಬರೋದಿಲ್ಲ. ಆದ್ರೆ ನೀವು ಅಂದ್ರೆ ವಂಚಿತರಾಗ್ತೀವಿ ನಾವು. ಇದು ಅಂದರ್ಕಿ ಬಾತ್. ಇದಕ್ಕಿಂತ ಹೆಚ್ಚಿಗೆ ನಾ ಏನು ಹೇಳುವುದಿಲ್ಲ. ನೀವು ತಿಳ್ಕೊಡ್ರಿ, ಪ್ರಾಜ್ಞರಲ್ಲಿ ತಿಳ್ಕೊಡ್ರಿ. ಸಂಪ್ರದಾಯ, ಈ ಸಂಪ್ರದಾಯವನ್ನು ಹೇಳ್ತಾರೆ. ಇಟ್ ಇಂಟ್ರೊಡ್ಯೂಸಸ್ ದಿ ಟ್ರೆಡಿಷನ್ ಆಫ್ ಟೀಚಿಂಗ್. ಈ ಕಲಿಸುವಂತ ಏನು ಒಂದ ಟ್ರೆಡಿಷನ್, ಏನು ಪರಂಪರೆ ಐತಿ, ಈ ಪರಂಪರೆಗೆ ಅದನ್ನ ಹೇಳ್ಕೊಡ್ತಾರ. ಅಂಡ್ ಆಲ್ಸೋ ಇಟ್ ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಟೀಚಿಂಗ್. ಅಂದ್ರೆ ಈ ಉಪನಿಷತ್ತುಗಳಲ್ಲಿ ಯಾವುದು ವಿಷಯ, ಉಪನಿಷತ್ತುಗಳು ಯಾವ ವಿಷಯವನ್ನು ಹೇಳ್ತಾವ? ಏನು ಫಿಸಿಕ್ಸ್ ಹೇಳ್ತಾವೋ, ಕೆಮಿಸ್ಟ್ರಿ ಹೇಳ್ತಾವೋ, ಬಯಾಲಜಿ ಹೇಳ್ತಾವೋ, ಇಕನಾಮಿಕ್ಸ್ ಹೇಳ್ತಾವೋ, ಪೊಲಿಟಿಕಲ್ ಸೈನ್ಸ್ ಹೇಳ್ತಾವೋ, ಹಿಸ್ಟ್ರಿ ಹೇಳ್ತಾವೋ, ಏನ್ ಲೌಕಿಕ ವಿಜ್ಞಾನವನ್ನು ಹೇಳ್ತೈತೋ, ಏನ್ ಅಲೌಕಿಕವಾದಂತದ್ದು ಹೇಳ್ತೇದೋ ಹೇಳಾಕತ್ತಾರ. ಸಬ್ಜೆಕ್ಟ್ ಮ್ಯಾಟರ್ ಏನದ?
ಇಟ್ ಈಸ್ ಎ ಟೀಚಿಂಗ್ ಟ್ರೆಡಿಷನ್ ಬಿಗಿನಿಂಗ್ ಫ್ರಮ್ ಲಾರ್ಡ್ ಹಿಮ್ಸೆಲ್ಫ್. ಅದು ಭಗವಂತನಿಂದ ಪ್ರಾರಂಭ ಆಗೈತ್ರಿಪ್ಪ. ಇದರಲ್ಲಿ ಏನು ದೋಷ ಹುಡ್ಕಾಕ್ ಹೋಗ್ಬೇಡ್ರಿ. ಬುದ್ಧಿಯಲ್ಲಿ ದೋಷಗಳದಾವ, ಪರಮಾತ್ಮಲ್ಲಿ ಏನು ದೋಷ ಇಲ್ಲ. ಪರಮಾತ್ಮ ತತ್ವ ಅಂದ್ರೆ ನಾವ್ ಹೆಂಗ್ ತಿಳ್ಕೊಂಡಿವಿ ಅಂದ್ರೆ ದೋಷರಹಿತವಾದ ಸಾಧನ ಸಾಧ್ಯ ಅಂತ ತಿಳಿದಿವಿ. ಪರಮಾತ್ಮ ಹೇಳ್ಕೊಂಡು ಏನೋ ಸಾಧನೆ ಮಾಡ್ರಿ, ಆ ಸಾಧ್ಯ ಅದು ಕೊನೆಯಲ್ಲಿ ಎಲ್ಲಿ ಸಾಧ್ಯದಲ್ಲಿ ಕೊಳ್ತಂದ್ರೆ ದೋಷರಹಿತವಾದ ಸಾಧ್ಯದಲ್ಲಿಯೇ ಕೊನೆಗೊಳ್ಳುತ್ತದೆ. ಯಾಕಂದ್ರ ಅದು ಸದಾಶಿವನಿಂದ ಪ್ರಾರಂಭವಾದಂತದ್ದು ಪರಂಪರೆ. ಸಾಮಾನ್ಯವಾಗಿ ಯಾರೋ ಮನುಷ್ಯರು ತಪಸ್ ಮಾಡಿ ವಿಜ್ಞಾನಿಗಳು ವಿಜ್ಞಾನ ಲ್ಯಾಬೊರೇಟರಿ ಕುತ್ಕೊಂಡು ಕಂಡಿಡಿದಂತ ವಿಜ್ಞಾನ ಅಲ್ಲ ಇದು. ಇದು ಆ ಯಾವ ಸೃಷ್ಟಿ ಮಾಡಿದ್ನಲ್ಲ ಪರಮಾತ್ಮ, ಅವನ ಇದನ್ನ ನಮ್ಗೆ ತಿಳಿಸ್ಕೊಡಾಕ ಒಂದು ಶರೀರ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದು ಗುರುವಿನ ಸ್ಥಾನದಾಗ ಕುತ್ಕೊಂಡು ನಮ್ಗ ಕಲಿಸಿ ಹೋಗ್ಯಾನ, ನಮ್ಗ ಶಿಷ್ಯರಿಗೆ ಕಲಿಸಿ ಹೋಗ್ಯಾನ. ಅದು ಶಿಷ್ಯ ಪ್ರಶಿಷ್ಯ ಒಂದು ಪರಂಪರೆ ಮೂಲಕ ನಮ್ಮ ಕಿವಿಗೆ ಶ್ರವಣ ಆಗೈತಿ. ಇದೇನು ಸಾಮಾನ್ಯ ಅಲ್ಲ, ಅಸಾಮಾನ್ಯದಲ್ಲಿ ಅಸಾಮಾನ್ಯ. ಇದು ವೆರಿ ವೆರಿ ಸ್ಪೆಷಲ್. ಆತ್ಮೀಯರೇ, ನಾವೆಲ್ಲರೂ ಪುಣ್ಯವಂತರು. ಈ ಮಾತನ್ನ ಕೇಳ್ಬೇಕಂದ್ರೆ ನಾವೆಲ್ಲರೂ ಪುಣ್ಯವಂತರು. ಏನೋ ಅನೇಕ ಜನ್ಮದಲ್ಲಿ ನಿಷ್ಕಾಮ ಕರ್ಮದ ಫಲ ಒದಗಿ ಬಂದದ ಅಂತ ತಿಳ್ಕೋಬೇಕು. ಶ್ರವಣ ಭಾಗ್ಯ ಸಿಕ್ಕಿದ್ದು ನಾವೆಲ್ಲೋ ಏನೋ ನಿಷ್ಕಾಮವಾಗಿ ಕರ್ಮವನ್ನು ಮಾಡಿದ್ರ ಫಲ ಇವತ್ತು ಒದಗಿ ಬಂದದ ಅಂತ ತಿಳ್ಕೊಂಡು ಅಷ್ಟೊಂದು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಶ್ರವಣವನ್ನು ಮಾಡಬೇಕು. ಇಲ್ಲಿ ಆ ಪರಂಪರೆ ಒಳಗ ಮೊದಲು ಯಾರು ಬಂದ್ರು? ಚತುರ್ಮುಖ ಬ್ರಹ್ಮ ಬಂದ. ಅವನ ನಂತರ ಯಾರ್ಯಾರು ಬಂದ್ರು? ಕೆಲವು ಮಂದಿ ಆಚಾರ್ಯರು ಬಂದ್ರು. ಆ ಗುರುವಿನ ಸ್ಥಾನವನ್ನ ಪಡ್ಕೊಂತ ಬಂದ್ರು. ಮೊದಲು ಯಾರು ಬಂದ್ರು? ಚತುರ್ಮುಖ ಬ್ರಹ್ಮನೇ ಬಂದ. ಆ ಪರಂಪರೆ ಹೇಳ್ತಾರೆ. ಅಂಡ್ ದೆನ್ ದ ಉಪನಿಷತ್ ಗಿವ್ ದ ನೇಮ್ ಆಫ್ ದ ಗುರು ಅಂಡ್ ಶಿಷ್ಯ ಹೂ ಆರ್ ಕನೆಕ್ಟೆಡ್ ಟು ಮುಂಡಕ ಉಪನಿಷತ್ತು. ಮುಂಡಕ ಉಪನಿಷತ್ತಿನಲ್ಲಿ ಮತ್ತೆ ಏನದ, ಯಾವಾಗ್ಲೂ ತಿಳ್ಕೊಡ್ರಿ, ಎಲ್ಲ ಉಪನಿಷತ್ತುಗಳು ಸಂವಾದ ರೂಪದಲ್ಲಿ ಅವ. ನಮ್ಮ ಹಿರಿಯರು ಸಂವಾದದ ಮೂಲಕ ತಿಳಿಸಿದ್ರೆ ಕಠಿಣ ತತ್ವಗಳು ಕೂಡ ಅತಿ ಸರಳವಾಗಿ ಮನದಟ್ಟಾಗ್ತಾವೆ. ಮಕ್ಕಳಿಗೆ ಒಬ್ಬೊಬ್ಬರ ಕುಂಡಿಸಿ ಹೇಳಿದ್ರೆ ಹೆಂಗ ತಿಳಿತೈತಿ ವಿಚಾರ ಮಾಡ್ರಿ. 40 ಮಂದಿನ ಒಂದು ಕ್ಲಾಸ್ ನಲ್ಲಿ ಕೂಡಿಸಿ ಆ 40 ಮಂದಿ ವಿದ್ಯಾರ್ಥಿಗಳಿಗೆ ಹೇಳ್ರಿ, ಕಲಿಯುವಿಕೆ ಎಲ್ಲಿ ಹೆಚ್ಚಿಗೆ ಆಗ್ತದ ನೋಡ್ರಿ. ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. 40 ಮಕ್ಕಳು ಕೂತ್ಕೊಂಡು ಕೇಳುವಂತ ಶಿಸ್ತು ಆ ಮನೆಯಲ್ಲಿ ಒಬ್ರಿಗೆ ಹೇಳಿದ್ರೆ ಬರುದಿಲ್ಲ. ಅದಕ್ಕ ಶಾಲೆ ಅನ್ನುವಂತ ಕಾನ್ಸೆಪ್ಟ್ ಬಂತು, ಗುರುಕುಲ ಅನ್ನುವಂತ ಕಾನ್ಸೆಪ್ಟ್ ಬಂತು. ನಮ್ಮ ಗುರುಕುಲದ ಬೇರುಗಳು ಇಷ್ಟು ಗಟ್ಟಿ ಇದ್ವು ಅಂತಂದ್ರ ನಮ್ಮ ಸಂಸ್ಕೃತಿ ಬಹಳ ಸ್ಟ್ರಾಂಗ್ ಇತ್ತು. ಯಾವಾಗ ಒಬ್ಬ ಬ್ರಿಟಿಷ್ ಗವರ್ನರ್ ಮೆಕಾಲೆ ಅಂತ ಬರ್ತಾನ, ಅವ ಇಲ್ಲಿ ಶಿಕ್ಷಣ ಬಹಳ ಪ್ರಬಲದ, ಇಲ್ಲಿ ಗುರುಕುಲ ಮಾದರಿಯ ಶಿಕ್ಷಣ ಅದ. ಅಲ್ಲಿ ಏನು ಕಲಿಸ್ತಾರೆ ಏನು ಗೊತ್ತಿಲ್ಲ. ಇವ್ರ ಮೈಂಡ್ ವಾಶ್ ಔಟ್ ಮಾಡೋದು ಬಹಳ ಕಠಿಣ ಆಗೈತೆ ನನಗ. ಅದಕ್ಕ ಇವ್ರ ಮೈಂಡ್ ವಾಶ್ ಔಟ್ ಮಾಡಿ ಇವ್ರನ್ನ ನಾವು ಗುಲಾಮರು ಮಾಡ್ಕೋಬೇಕಂದ್ರ ಮೊದಲು ಇವರ ಶಾಲೆಗಳನ್ನ ಗುರುಕುಲಗಳನ್ನ ಬಂದ್ ಮಾಡಬೇಕು, ನಮ್ಮ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು. ನಮಗೆ ಎಂತ ಮಂದಿ ಬೇಕು ಅಂದ್ರ ಆ ಲೆಕ್ಕವನ್ನು ಒಪ್ಪಿಸುವಂತ ಕಾರ್ಕೂನರನ್ನ ತಯಾರು ಮಾಡುವ ಶಿಕ್ಷಣ ಕೊಟ್ಟರೆ ಸಾಕು. ಇವ್ರ ವಿದ್ಯೆಯನ್ನ ಮೊಟಕುಗೊಳಿಸಿ ಕಾರ್ಕೂನರನ್ನ ತಯಾರು ಮಾಡುವಂತ ವಿದ್ಯೆಯನ್ನ ಕಲಿಸ, ಅಂದ್ರೆ ಲೆಕ್ಕ ಹಾಕೋದು ನಮಗ್ ರೊಕ್ಕ ಕೊಡುವುದು ಕೆಲಸ, ಒಪ್ಪಿಸಿ ಕೆಲಸ ಸರಿಯಾಗಿ ಮಾಡಿ ಹೋಗ್ಬೇಕು. ಅವನಿಗೆ ಇಷ್ಟ ಪಗಾರ. ಕಾರ್ಕೂನ್ಕಿ ಮಾಡುವ ವಿದ್ಯೆಯನ್ನ ಪ್ರಾರಂಭ ಮಾಡಿದ ಲಾರ್ಡ್ ಮೆಕಾಲೆ. ಗುರುಕುಲಗಳನ್ನ ನಾಶಪಡಿಸುವಂತ ಕೆಲಸವನ್ನ ಮಾಡಿದ. ಅವತ್ತ ನಾಶ ಆದ ನಮ್ಮ ಶಿಕ್ಷಣ ಪದ್ಧತಿ ಇವತ್ತಿನವರೆಗೂ ಇನ್ನೂ ಉಜ್ವಲ ಆಗ್ತಾ ಇಲ್ಲ. ಯಾಕಂದ್ರೆ ಈಗಿನ ಈ ಶಿಕ್ಷಣ ತಜ್ಞರಿಗೆ ನಮ್ಮ ಗುರುಕುಲ ಮಾದರಿಯ ಶಿಕ್ಷಣದ ಮಹತ್ವ ಅಷ್ಟೊಂದು ಗೊತ್ತಿಲ್ಲ. ಅವ್ರು ಏನ್ ಬೆಲೆ ಹತ್ತಾರ, ಮತ್ತು ಆ ಒಂದು ಪರದೇಶದ ಶಾಲೆಯನ್ನು ಅವ್ರು ಹಾಕಿದ್ರು ಶಿಕ್ಷಣ ಪದ್ಧತಿ, ಅದನ್ನೇ ಮಾಡ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದನ್ನೇ ಶ್ರೇಷ್ಠ ಅಂತ ಬೆನ್ನ ಹತ್ತಿದ್ದಾರೆ. ಇದು ನಮ್ಮ ದುರಂತ. ಅವತ್ತ ತಪ್ಪಿದವರು ದಾರಿ 16ನೇ ಶತಮಾನದಲ್ಲಿ ದಾರಿ ತಪ್ಪಿದವರು 22ನೇ ಶತಮಾನ ಕಾಲಿಟ್ರು ಕೂಡ ಇನ್ನೂ ನಮ್ ಗಾಡಿ ಹಳಿಗ್ ಬಂದಿಲ್ಲ. ಆತ್ಮೀಯರೇ ತಿಳ್ಕೊಳ್ರಿ. ನಾ ನಿಮಗೆ ಇದನ್ನ ಹೇಳ್ತಾ ಇಲ್ಲ, ನಮ್ ಗುರುಗಳೆಲ್ಲ ಹೇಳಿದ್ದನ್ನ ನಾ ನಿಮಗೆ ಹೇಳ.
ಸಮಾಜ ಸುಧಾರಣೆ ಆಗ್ಬೇಕಂದ್ರ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಸುಧಾರಣೆ ಆಗುವುದಿಲ್ಲ. ಒಳ್ಳೆ ನಿಮ್ಗೆ ಹೇಳ್ಬೇಕಂದ್ರ ಪಾಶ್ಚಿಮಾತ್ಯರು ನಮ್ಮ ಹಳೇ ಏನದ ಪೂರ್ವ ದೇಶದ ಸಾಹಿತ್ಯ, ನಮ್ಮ ಭಾರತ ದೇಶದ ಒಂದು ಸಂಸ್ಕೃತಿಯನ್ನ ಅವರು ಫಾಲೋ ಮಾಡಾಕತ್ತಾರ. ಈಗ ಅಲ್ಲಲ್ಲೇ ಹೋಗಿ ನೋಡ್ರಿ ನೀವು, ಎಲ್ಲಾ ಇಂಡಿಯನ್ ಸ್ಟೈಲ್ ನಾಗ ಸೀರೆ ಉಡೋದು, ಕುಂಕುಮ ಹಚ್ಕೊಳ್ಳೋದು, ಬಳಿ ಇಟ್ಕೊಳ್ಳೋದು, ಸಾಧನೆ ಮಾಡೋದು, ಓಂಕಾರ ಮಾಡೋದು, ಧ್ಯಾನ ಮಾಡೋದು ಮಾಡ್ತಾ ಇದ್ದಾರೆ ಫಾರಿನರ್ಸ್. ಲೌಕಿಕವಾದಂತ ಆಕರ್ಷಣೆಗೆ ಬಲಿಯಾಗಿ ಜೀವನವನ್ನ ಹಾಳು ಮಾಡ್ಕೋತೀವಿ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ಯದ. ಈಗ ಇವ್ ಗೋಟು ತಿರುಚನಾಪಳ್ಳಿ, ಇವ್ ಗೋಟು ಏನು ಕೆಲವೊಂದು ಕ್ಷೇತ್ರಗಳಿಗೆ ಹೋಗಿ ನೋಡ್ರಿ ಎಷ್ಟು ಜನ ಫಾರಿನರ್ಸ್ ಅದಾರಲ್ಲಿ ಸಾಧನೆ ಮಾಡುವಂತವ್ರು. ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ರಿ, ಯು ವಿಲ್ ಫೈಂಡ್ ಪ್ಲೆಂಟಿ ಆಫ್ ಫಾರಿನರ್ಸ್ ಸ್ಟಡಿಂಗ್ ದೇರ್. ಕೆಲವು ಮಂದಿ ಅಲ್ಲಿ ಜಗ ತಗೊಂಡು ಮನಿ ಕಟ್ಕೊಂಡು ಸಾಧನೆ ಮಾಡಾಕತ್ತಾರೆ. ಈಗ ಹೋಗಿ ನೋಡ್ರಿ ನೀವು, ಈ ಸದ್ಯ ಹೋಗಿ ನೋಡಿದೀವಿ ನಾವು ಮೊನ್ನೆ, ನಾವು ದೊಡ್ಡಪ್ಪಸರ್ ಹೋದಾಗ ನೋಡಿ ಬಂದಿದ್ವಿ. ಅವರು ಆ ತಮ್ಮ ಫಾರಿನ್ ಕಂಟ್ರಿ ಬಿಟ್ಟು ಅಲ್ಲಿ ಬಂದು ವಸತಿ ಮನೆಗಳನ್ನ ಹಿಡ್ಕೊಂಡು, ಸ್ವಂತ ಮನೆಗಳನ್ನ ಹಿಡ್ಕೊಂಡು ಸಾಧನೆ ಮಾಡ್ತಾ ಇದ್ದಾರೆ. ಸುಮ್ನೆನಾ? ನಾವು ರೊಕ್ಕಕ್ಕೆ ಬೆನ್ನ ಹತ್ತೀವಿ. ಫಾರಿನ್ ಸಂಸ್ಕೃತಿ ಏನದಾವ, ಕೈಯಾಗ ಬಳಿ ಇಲ್ಲ ಹೆಣ್ಮಕ್ಳಿಗೆ, ಹಣೆ ಮ್ಯಾಗ ಕುಂಕುಮ ಇಲ್ಲ, ಗಂಡ ಮಕ್ಳು ಕಿವ್ಯಾಗ ಚುಚ್ಕೊಳ್ಳೋದು, ಏನೇನೋ ಏನೇನೋ ಅಶ್ಲೀಲವಾದಂತಹ ಸಂಸ್ಕೃತಿಗೆ ಬೆನ್ನ ಹತ್ಬಿಟ್ಟಿವಿ. ಆಕರ್ಷಣೆಗೆ ಬೆನ್ನ ಹತ್ತೇವಿ, ಚಿತ್ತಕ್ಕೆ ಬೆನ್ನ ಹತ್ತಿಲ್ಲ, ರುಚಿಗೆ ಬೆನ್ನ ಹತ್ತೇವಿ ಆತ್ಮೀಯರೇ. ಅದನ್ನ ಹೇಳ್ಯದ ಈ ಉಪನಿಷತ್ತು. ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ನಾವು ಎದುರಿಗೆ ಇಟ್ಟಿವಿ ಅಂದ್ರ ಆ ಹರಿದವ್ರ ಮುಂದ ಅವರು ಶ್ರೇಯಸ್ಸನ್ನ ಆರಿಸ್ಕೋತಾರೋ ಏನ ಪ್ರೇಯಸ್ಸನ್ನ ಆರಿಸ್ಕೋತಾರೋ ಅಂದ್ರ 99.99 ಜನ ಪ್ರೇಯಸ್ಸನ್ನ ಆಯ್ಕೆ ಮಾಡ್ಕೋತಾರ, ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೊಳ್ಳುವಂತವ್ರು ಇಲ್ಲವೇ ಇಲ್ಲ. ಅದೇ ರೀತಿ ಮುಂಡಕ ಉಪನಿಷತ್ತಿನ ಗುರುಗಳು ಯಾರು ಅಂತಂದ್ರ ಇಲ್ಲಿ ಹೇಳ್ತದ ಉಪನಿಷತ್ತು, ಅಂಗಿರಸ. ಶಿಷ್ಯ ಯಾರು ಅಂತಂದ್ರೆ ಶೌನಕ ದ ಡಿಸೈಪಲ್. ಆ ನಂತರ ಇವರು ಮಾಡಿದಂತದ್ದು ಏನು ಅಂದ್ರ, ಪ್ರತಿಯೊಂದು ಕಠಿಣವಾದಂತ ವಿದ್ಯಾಭ್ಯಾಸ ಆ ಡೈಲಾಗ್ ಸಂವಾದ ರೂಪದಲ್ಲಿ ಇದ್ರ ಅದು ಬೇಗನೆ ಎಳಿಯುತ್ತದ, ಅಂತರಾಳಕ್ಕೆ ಹೋಗ್ತದ, ಮನುಷ್ಯನಲ್ಲಿ ಇಳಿತದ ಅಂತ ತಿಳ್ಕೊಂಡು ಸಂವಾದ ರೂಪದಲ್ಲಿ ಡೈಲಾಗ್ ಬಿಟ್ವೀನ್ ಗುರು ಅಂಡ್ ಶಿಷ್ಯ, ಗುರು ಶಿಷ್ಯರಲ್ಲಿ ಸಂವಾದದ ಮೂಲಕ ಈ ಬ್ರಹ್ಮವಿದ್ಯೆಯನ್ನ ಹೇಳುವಂತ ಒಂದು ಕಲೆ. ಈ ಕಲೆಯನ್ನ ಉಪನಿಷತ್ತುಗಳಲ್ಲಿ ಅಳವಡಿಸ್ಯಾರ. ಆದ್ರಿಂದ ಪ್ರತಿಯೊಂದು ಉಪನಿಷತ್ತಿನಲ್ಲಿ ಕನಿಷ್ಠ ಒಬ್ಬ ಗುರು ಒಬ್ಬ ಶಿಷ್ಯರಾದ. ಪ್ರಶ್ನೋಪನಿಷತ್ತಿನಲ್ಲಿ 3 ಮಂದಿ ಗುರುಗಳು, 3 ಮಂದಿ ಹಲವಾರು ಶಿಷ್ಯರು ಅದ. ಶೌನಕ ಋಷಿ ಇವ ಶಿಷ್ಯ ಏನ್ ಮಾಡ್ತಾನಂದ್ರ, ಒಂದ್ ದಿವ್ಸ ಗುರುವಿಗೆ ಭೇಟಿ ಆಗ್ತಾನ ಬಹಳ ಗೌರವದಿಂದ, ಭಕ್ತಿ ಭಾವ ಶ್ರದ್ಧೆಯಿಂದ ಗುರುವಿನ ಭೇಟಿ ಆಗ್ತಾನ. ಅಂಡ್ ದ ಉಪನಿಷತ್ ಥ್ರೂ ದಿಸ್ ಇಂಡಿಕೇಟ್ಸ್ ದಟ್ ಸ್ಪಿರಿಚುವಲ್ ನಾಲೆಜ್ ಮಸ್ಟ್ ಬಿ ಗೇನ್ಡ್ ಓನ್ಲಿ ಫ್ರಾಮ್ ಎ ಗುರು. ಇದರಿಂದ ಉಪನಿಷತ್ ಏನ್ ಹೇಳ್ತದ ಅಂತಂದ್ರೆ, ಶಿಷ್ಯ ಎಷ್ಟೇ ಶಾಣ ಇರ್ಲಿ, ಎಷ್ಟೇ ಬುದ್ಧಿವಂತ ಇರ್ಲಿ, ಎಷ್ಟೇ ವ್ಯವಹಾರಕ ಕಲೆ ಚತುರ್ನಿರ್ಲಿ, ಆದ್ರೆ ಸ್ವತಂತ್ರವಾಗಿ ಅಭ್ಯಾಸ ಮಾಡಿ, ನಾ ಪುಸ್ತಕಗಳನ್ನ ಓದ್ತೀನಿ, ನಾ ಎಷ್ಟೋ ಪುಸ್ತಕಗಳನ್ನ ಬರೆದೇನಿ, ಇದೇನ್ ದೊಡ್ಡದು, ಇದೊಂದು ಪುಸ್ತಕ ಓದಿ ಇದರ ಮ್ಯಾಗ ಮತ್ತೊಂದು ಗ್ರಂಥವನ್ನ ಬರೀತೀನಿ ಅನ್ನುವಂತ ಪಂಡಿತರು ಕೂಡ ಇದನ್ನ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಾರದು. ಗುರುವಿನ ಮೂಲಕ ಯಾರು ಪರಂಪರೆಗಳು ಬಂದಾರೋ ಅಂತ ಗುರುವಿನ ಮೂಲಕ ನಾವು ಅವರ ಶಿಷ್ಯತ್ವವನ್ನು ವಹಿಸಿ ನಾವು ಅಭ್ಯಾಸ ಮಾಡಬೇಕು. Teaching and Shishya must approach the Guru with 2 important qualifications, Shraddha and Bhakti. ಶಿಷ್ಯನಲ್ಲಿ 2 ಮೂಲಭೂತವಾದಂತಹ ಗುಣಗಳು
ಗುಣಗಳು ಇರ್ಬೇಕು. ಏನು ಅಂದ್ರ ಒಂದು ಶ್ರದ್ಧೆ ಇರ್ಬೇಕು, ಒಂದು ಭಕ್ತಿ ಇರ್ಬೇಕು. ಗುರು ಮತ್ತು ದೇವರಲ್ಲಿ ವ್ಯತ್ಯಾಸ ಕಾಣಬಾರ್ದು ನಾವು. ಒಂದೇದು ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಹಂಗ ಗುರು ಮತ್ತು ದೇವರಲ್ಲಿ ಕೂಡ ವ್ಯತ್ಯಾಸ ಕಾಣಬಾರ್ದು. ಆ ಭಗವಂತನ ಗುರು ರೂಪದಿಂದ ನನ್ನ ಎದುರಿಗೆ ಬಂದಿದ್ದಾನೆ. ನಾವೆಲ್ಲರೂ ಎಲ್ಲಿದೆಯೋ ಭಗವಂತ, ಇಷ್ಟ ನಡೆದದ ಅನ್ಯಾಯ ಅತ್ಯಾಚಾರ ನಡೆದದ, ನೀ ಕಣ್ಣು ಮುಚ್ಕೊಂಡು ಕುಂತಿ ಏನು ಅಂತ ಹಲವಾರು ಭಕ್ತರು ಅಂದಾಗ ಅದೇ ಒಂದು ಕರ್ಮವನ್ನ ಮಾಡ್ಕೊಂಡು ಭಗವಂತ ಅವತರಿಸಿ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಉಗೆ ಉಗೆ. ಯಾವಾಗ ನಾವು ಧರ್ಮವಂತರು ಎಲ್ಲಿದೆಯೋ ಭಗವಂತ ನೀ ಏನು ಕಣ್ಮುಚ್ಕೊಂಡು ಕುಂತಿ ಏನು ಅಂತ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರೆಲ್ಲರ ಕರ್ಮವನ್ನ ಒಟ್ಟುಗೂಡಿಸಿ ಪರಮಾತ್ಮನ ಅವತಾರ ಆಗ್ತದೆ. ಅವನಿಗೆ ತನ್ನದೇ ಆದಂತ ಕರ್ಮ ಇಲ್ಲ. ಆ ಜನರು ಏನು ಬಯಸಿರ್ತಾರ ಅದನ್ನ ಶುದ್ಧಿ ಮಾಡಿಕೊಂಡು ಅವ ತನ್ನ ಅವತಾರವನ್ನ ಮುಗಿಸ್ತಾನೆ. ಆದ್ದರಿಂದ ನಮ್ಮ ಎದುರಿಗೆ ಬಂದಂತ ಗುರು ಅವ ನಮ್ಮಂಗ ನಮ್ಮ ಗೆಳೆಯರ ಗತಿ ಶರೀರ ಗತಿ ಒಂದು ಶರೀರವನ್ನು ಧಾರಿಸಿ ಬಂದವನಲ್ಲ. ನಮ್ಮ ಪರಮಾತ್ಮನ ಮಾಯಾ ಶರೀರವನ್ನು ಧರಿಸಿ ಬಂದಾನ ಅಂತ ಭಾವ ಮಾಡ್ಬೇಕು. ಅವ ಹೆಂಗರ ಯಾಕೆ ನಮಗೇನ್ ಮಾಡುದು ತಗೊಂಡು ಆ ಭಾವದಿಂದ ಆ ಶ್ರದ್ಧೆಯಿಂದ ಆ ಒಂದು ಉಪನಿಷತ್ ಅನ್ನುವಂತ ಪ್ರಮಾಣಕ್ಕೆ ಮಹತ್ವವನ್ನು ಕೊಟ್ಟು ನಾವು ಅಭ್ಯಾಸ ಮಾಡಿದ್ರೆ ಫಲ ಕೊಡ್ತದ. ಇಲ್ಲ ನಾವು ಲೌಕಿಕ ವಿಜ್ಞಾನಗಳನ್ನ ಅಭ್ಯಾಸ ಮಾಡಿದಂಗ ಇದನ್ನು ಒಂದು ಅಕಾಡೆಮಿಕ್ ಟೈಪ್ ಅಭ್ಯಾಸ ಮಾಡಿದ್ರೆ ಅದು ಅಷ್ಟು ಫಲ ಕೊಡುದಿಲ್ಲ ಆತ್ಮೀಯ. ಆದ್ದರಿಂದ ಈ ಲೌಕಿಕವಾಗಿ ಅಭ್ಯಾಸ ಮಾಡಿದವರು ನಾವೇನು ಅದೇವಿ MA PhD MSc PhD ಲೌಕಿಕವಾದಂತ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇದು ಒಂದು ಗ್ರಂಥ ಇದನ್ನು ಒಂದು ಓದಿ ಇದನ್ನು ಮುಗಿಸೇ ಬಿಡ್ತೀನಿ ಅನ್ನುವಂತ ಹಠಕ್ಕೆ ಬೀಳಬೇಡ. ಗುರುವಿನೊಂದಿಗೆ ಶಾಸ್ತ್ರವನ್ನು ಇಟ್ಟುಕೊಂಡು ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರಮಾಣಕ್ಕೆ ಏನು ಮಹತ್ವ ಕೊಡಬೇಕು ಆ ಮಹತ್ವವನ್ನು ಕೊಟ್ಟು ನಾವು ಅಭ್ಯಾಸ ಮಾಡಿದ್ದಾದ್ರೆ ಮುಕ್ತಿ ಏನು ದೂರ ಇಲ್ಲ. ಮುಕ್ತಿ ಏನು ದೂರ ಇಲ್ಲ ಆತ್ಮೀಯರೇ. ಮನಸ್ಸು ಸೂಕ್ಷ್ಮ ಇದ್ದವರಿಗೆ ಸೂಕ್ಷ್ಮ ವಿಷಯನ ಗ್ರಹಣ ಮಾಡುವಂತಹ ಒಂದು ಮನಸ್ಸು ಇತ್ತಂದ್ರೆ ಬಹಳ ಬಹಳ ಹಗರದ. ಅವ ನಮ್ಮಲ್ಲಿ ಇಲ್ಲ ಅಂದ್ರೆ ಬಹಳ ಕಠಿಣ ಆಗ್ತದೆ. ಸಾಧನೆಗಳು ನಮ್ಮಲ್ಲಿ ಏನದ ಸರಿಯಾದ ಸಾಧನೆ ಇದ್ದು ಬಂದ್ರೆ ನಾವೇನಾದ್ರೂ ಕೆಲಸ ಮಾಡ್ತೀವಿ. ಒಂದು ಕಟ್ಟಿಗೆಯಾಗಿನ ಮಳಿ ತೆಗಿಬೇಕಂದ್ರೆ ನಮಗ ಒಂದು ಸಾಧನ ಬೇಕು. ಆ ಸಾಧನೆ ಇಲ್ಲದ ತೆಗಿಯೋದಂತ ಹೇಗೆ ಬರ್ತದೆ? ಬರೋದಲ್ಲ. ಇನ್ನು ಮತ್ತೆ ಬ್ರಹ್ಮಜ್ಞಾನವನ್ನು ಹೊಂದಬೇಕಾಗ್ಯದ, ಮೋಕ್ಷವನ್ನು ಹೊಂದಬೇಕಾಗ್ಯದ, ಜೀವನ್ಮುಕ್ತಿ ವಿಲಕ್ಷಣ ಹೊಂದಬೇಕಾಗ್ಯದ, ಆನಂದವನ್ನು ಹೊಂದಬೇಕಾಗ್ಯದ. ಇನ್ನೊಮ್ಮೆ ಕಷ್ಟರ ಬೇಡ ಯಾವಾಗಲೂ ಸುಖ ಇರುವಂತಹ ಸ್ಥಾನವನ್ನ ಸೇರ್ಬೇಕಾಗೈತಿ ಅಂದ್ರೆ ಇಷ್ಟು ಬೇಡವಾ? ಫೇತ್ ಡೆವೋಷನ್ ಆರ್ ಕಂಪಲ್ಸರಿ ಫಾರ್ ಟೀಚಿಂಗ್ ದಿ ಟು ಬ್ಲೆಸ್. ಅವ್ರು ಏನು ಹೇಳ್ತಾರ ಆ ಹೇಳಿದ ಮಾತು ನಮ್ಮ ಪ್ರವೇಶ ಕಿವಿ ಮೂಲಕ ಪ್ರವೇಶ ಆಗಿ ಮನಸ್ಸಿನಲ್ಲಿ ಅಂತಃಕರಣ ಬದಲಾವಣೆ ಆಗಿ ಅದು ಯಥಾರ್ಥ ವಾಕ್ಯ ಅದ, ಅರ್ಥದ ಒಂದು ಶಬ್ದಕ್ಕೆ ಒಂದು ಅರ್ಥದ. ಆ ಶಬ್ದಕ್ಕೆ ಒಂದು ಅರ್ಥ ಅಂತಂದ್ರೆ ಕಳಶ ಅನ್ನೋದ್ಲೆ ಒಂದು ಘಟ ಬುದ್ಧೋದಾಕಾರವಾದಂತದ್ದು ಒಂದು ಘಟ ನಮ್ಮ ಎದುರಿಗೆ ಕಾಣ್ತದೆ. ಹಂಗ ಕಳಶ ಅನ್ನೋದ್ಲೆಲ್ಲ ಆ ಅರ್ಥದಲ್ಲಿ ಹೋಗಿ ನಿಲ್ಲುವಂತ ಸಾಮರ್ಥ್ಯ ಆ ಮನಸ್ಸಿಗೆ ಬರಬೇಕು ಆತ್ಮೀಯರೇ. ಆದ್ದರಿಂದ ಇಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಇವೆಲ್ಲ ಕಂಪಲ್ಸರಿ ಅಂದ್ರೆ ಬೇಕೇ ಬೇಕು. ಆಪ್ಷನಲ್ ಅಂದ್ರೆ ಇದ್ರು ನಡೀತದ ಇಲ್ಲದ್ರು ನಡೀತದ, ಬೇಕೇ ಬೇಕು. ಶಿಷ್ಯ ಏನ್ ಪ್ರಶ್ನೆ ಮಾಡಿದ? ದ ಶಿಷ್ಯ ಪ್ರೆಸೆಂಟ್ಸ್ ಹಿಸ್ ಕ್ವಶನ್. ವಾಟ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್? ವಾಟ್ ಈಸ್ ದಟ್ ಅಲ್ಟಿಮೇಟ್ ಟ್ರೂತ್ or reality, knowing which we know the truth of the everything. ಭಗವಂತ ಅಲ್ಲೇ ಶಿಷ್ಯ ಏನ್ ಕೇಳ್ತಾನ ಭಗವಂತಗ, ಅದಕ್ಕೆ ಪರಮಾತ್ಮ ಏನು ಗುರುವಿಗೆ ಒಂದನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂತ ಆಗಬೇಕು, ಅಂತದ್ ಒಂದ್ ಐತಿ ಅದನ್ನ ನನಗೆ ತಿಳಿಸಿಕೊಡು ಅಂತ ಕೇಳ್ತಾವ. ಅಲ್ಲೂ ಏನು ಹುಚ್ಚದಿ ನೀನು? ಒಂದು ತಿಳಿದ್ರೆ ಎಲ್ಲವನ್ನು ತಿಳಿಬೇಕ ಅಂತದೆಲ್ಲ ಐತಿ ಅನ್ನೋರ ಬಹಳ ಮಂದಿ ಇದೀವಿ ನಾವು. ವಿಚಾರ ಮಾಡ್ರಿ. ಅವ ಉದಾಹರಣೆ ಕೊಡ್ತಾನ. ಒಂದು ಮಣ್ಣನ್ನು ತಿಳಿದರೆ ಎಲ್ಲ ಘಟವನ್ನು, ಮಣ್ಣಿನಿಂದ ಮಾಡಿದ ಎಲ್ಲ ಘಟವನ್ನು ತಿಳಿದಂತೆ. ಓಹೋ ಹಂಗಾರೆ ಹೇಳಲ್ಲ ಅಂತೇವೆ ಅವಾಗ. ಅಲ್ಲಿ ಮಠ ಒಂದನ್ನ ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೆ, ಅಂತ ವಿದ್ಯೆಯನ್ನು ಕೊಡ್ರಿ ಅಂತಂದ್ರೆ ಏನು ಮರ ತಲೆ ಕೆಟ್ಟೈತೆ ನಿಂದು ಅಂತೇಳು.
ಒಂದು ಘಟವನ್ನು ತಿಳಿದರೆ, ಒಂದು ಮಣ್ಣನ್ನು ತಿಳಿದರೆ ಆ ಮಣ್ಣಿನಿಂದ ಮಾಡಿದ ಎಲ್ಲ ಘಟಗಳನ್ನು ತಿಳಿದಂತೆ. ಒಂದು ಬಂಗಾರವನ್ನು ತಿಳಿದರೆ ಬಂಗಾರದಿಂದ ಮಾಡಿದ ಎಲ್ಲ ಆಭರಣಗಳನ್ನು ತಿಳಿದಂತೆ. ಆದ್ರೆ ಒಂದು ಬಂಗಾರವನ್ನು ತಿಳಿದ, ಒಂದು ಕಬ್ಬಿಣವನ್ನು ತಿಳಿದರೆ ಕಬ್ಬಿಣಿಂದ ಮಾಡಿದ ಎಲ್ಲ ಉಡುಗೋಲು, ಕೊಡ್ಲಿ, ಸರಿಕೆ ಎಲ್ಲವನ್ನು ತಿಳಿದಂತೆ. ಹಿಂಗೇನ್ರಿ? ಒಂದು ಉಪಾದಾನ ಕಾರಣವನ್ನು ತಿಳಿದರೆ, ಹೇಳ್ರಿ, ಉಪಾದಾನ ಕಾರಣವನ್ನು ತಿಳಿದರೆ ಆ ಉಪಾದಾನ ಕಾರಣದಿಂದ ಆದಂತಹ ಎಲ್ಲ ಕಾರ್ಯಗಳನ್ನು ತಿಳಿಯಬಹುದು. ಓಹೋ, ಕಾರ್ಯಕಾರಣಕ್ಕೆ ಹೋದ್ರು, ಹಗುರ್ಕ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತದೆ? ಒಂದು ಕಾರ್ಯವನ್ನು ತಿಳಿಯಬೇಕಾದ್ರೆ ಒಂದು ಕಾರಣವನ್ನು ತಿಳಿಯಬೇಕು. ಅಂದ್ರೆ ಜಗತ್ತು ಕಾರ್ಯದ, ಭಗವಂತ ಕಾರಣ ಅದಾನ. ಈ ಜಗತ್ತನ್ನು ತಿಳಿಬೇಕಂತ ಮಾಡೀವಿ, ಕಾರಣವನ್ನು ತಿಳಿದು ಬಿಟ್ರೆ ಈ ಜಗತ್ತನ್ನು ತಿಳಿದಂತೆ ಅನ್ನುವಂತ ಒಂದು ಬೇಸಿಕ್ ಮೂಲಭೂತವಾದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಪ್ರಶ್ನಾರ್ಥವನ್ನು ಕೊಟ್ಟು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ಭವತಿ ಇತಿ ತಸ್ಮಿನ್ನೋ ಭಗವೋ. ಭಗವಂತ, ಹೇ ಗುರುವೇ, ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತಾಗಬೇಕು ಅಂತದ್ದು ಯಾವ್ದದ ಅದನ್ನ ಹೇಳು. ಆಫ್ಟರ್ ಇಂಟ್ರೊಡ್ಯೂಸಿಂಗ್ ದ ಸಂಪ್ರದಾಯ, ದ ಉಪನಿಷತ್ ಇಂಟ್ರೊಡ್ಯೂಸಸ್ ದಿ ಸಬ್ಜೆಕ್ಟ್ ಮ್ಯಾಟರ್. ಸಂಪ್ರದಾಯ ಮಹತ್ವ ಕೊಟ್ಟರು, ಆಮೇಲೆ ಉಪನಿಷತ್ತಿಗೆ ಮಹತ್ವ ಕೊಟ್ಟರು. ಇಲ್ಲ ಸಂಪ್ರದಾಯ ಅನ್ನೋ ಮತ್ನಾಗ ಇನ್ನೊಂದು ಕಿವಿ ಮಾತು, ಜಾತಿ ತರಬೇಡ್ರಿ ದಯವಿಟ್ಟು. ಸಂಪ್ರದಾಯನ ಬೇರೆ, ಜಾತಿನ ಬೇರೆ. ಜಾತಿಯನ್ನ ಹೊರತು ದಾಟಿ ಸಂಪ್ರದಾಯಕ್ಕೆ ಮಹತ್ವ ಕೊಡುವಂತದ್ದನ್ನ ನಾವು ಕಲಿಬೇಕು. ದ ಎಂಟೈರ್ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಡಿವೈಡೆಡ್ ಇಂಟು 2 ಬ್ರಾಂಚಸ್. ಇಲ್ಲಿ ವಿಷಯಕ್ಕೆ ಬಂದ ಮೇಲೆ ಈ ವಿಷಯದಲ್ಲಿ 2 ಭಾಗ ಮಾಡಿದ್ರು. ಒಂದು ಪರಾವಿದ್ಯೆ, ಒಂದು ಅಪರಾವಿದ್ಯೆ. ಪರ ಅಂದ್ರೆ ಶ್ರೇಷ್ಠ, ಅಪರ ಅಂದ್ರೆ ಕನಿಷ್ಠ. ಪರಾವಿದ್ಯೆ is a teaching or knowledge of the ultimate reality. ಪರಾವಿದ್ಯೆ ಅಂದ್ರೆ ಶ್ರೇಷ್ಠ ವಿದ್ಯೆ ಅಂತಂದ್ರೆ ಯಾವುದು ಬದಲಾವಣೆ ಆಗುವುದಿಲ್ಲವೋ, ಈ ಸೃಷ್ಟಿಯಲ್ಲಿ ಒಂದು ಬದಲಾವಣೆ ಆಗುವ ತತ್ವ ಅದ, ಒಂದು ಬದಲಾವಣೆ ಆಗದೇ ಇರುವಂತ ತತ್ವ ಅದ. ಯಾವುದು ಬದಲಾವಣೆ ಆಗುವಂತದ್ರ ಮಧ್ಯದಲ್ಲಿ ಬದಲಾವಣೆ ಆಗದೇ ಇರುವಂತ ತತ್ವ ಐತಿ, ಅದಕ್ಕಂತೇವಿ ಪರಾ ಪ್ರಕೃತಿ. ಬದಲಾವಣೆ ಆಗದೇ ಇರುವಂತ ತತ್ವದಲ್ಲಿ ಬದಲಾವಣೆ ಹೊಂದುತ್ತಿರುವಂತ ತತ್ವ ಐತಲ್ಲ, ಅದಕ್ಕಂತೇವಿ ಅಪರಾ ಪ್ರಕೃತಿ. ಇಷ್ಟು ತಲೆಯಾಗಿ ಇಡುವುದು ಆತ್ಮೀಯ. ಆ ಬದಲಾವಣೆ ಆಗದೇ ಇರುವಂತ ತತ್ವಕ್ಕ ನಾವ್ ಏನಂತ ಹೆಸರಿಟ್ಟೇವಿ ಅಂದ್ರೆ ಈ ಉಪನಿಷತ್ತೊಳಗ ಅಕ್ಷರಂ ಅಂತ. ಕ್ಷರ ಅಂದ್ರ ನಾಶ, ಅಕ್ಷರ ಅಂದ್ರ ನಾಶರಹಿತ. ಅಕ್ಷರ ಅಂತಂದ್ರ ಅಲ್ಫಾಬೆಟಿಗೆ ಹೋಗ್ಬೇಡ್ರಿ, ಈ ಅಕ್ಷರಕ್ಕೆ ಹೋಗ್ಬೇಡ್ರಿ. ಅಕ್ಷರ ಅಂತಂದ್ರ ಯಾವುದು ನಾಶರಹಿತವೋ, ಯಾವುದು ಬದಲಾವಣೆ ಇಲ್ಲದ್ದೋ ಅದಕ್ಕೆ ನಾವು ಅಕ್ಷರ ಅಂತ ಹೆಸರು. ಅವಿನಾಶ. ಅದಕ್ಕೆ ನಾವು ಅಕ್ಷರ ವಿದ್ಯೆ ಅಂದ್ರು ಅದ, ಪರಾವಿದ್ಯೆ ಅಂದ್ರು ಅದ. ಅಕ್ಷರ ವಿದ್ಯೆ ಅಂದ್ರ ಆ ಪರಮಾತ್ಮ ತತ್ವ. ಎಲ್ಲಿದ್ದೀರಿ? ಆ ಪರಮಾತ್ಮ ತತ್ವವನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತಾಗುತ್ತದೆ ಅಂತ ಹೇಳ್ತಾರ ನಾವು. ಪರಾವಿದ್ಯೆ ಏನಂದ್ರೆ ನಾಲೆಜ್ ಆಫ್ ದ ಟ್ರೂತ್ ವಿಚ್ ಲಿಬರೇಟ್ಸ್ ಎ ಪರ್ಸನ್. ಯಾವ ವಿದ್ಯೆಯು ಮನುಷ್ಯನನ್ನ ಮುಕ್ತಗೊಳಿಸ್ತದೋ, ಎದರಿಂದ? ಬಂಧನದಿಂದ ಮುಕ್ತಗೊಳಿಸುವುದು. ಎದರಿಂದ? ಭ್ರಮೆಯಿಂದ ಮುಕ್ತಗೊಳಿಸುವುದು. ಹಂಗಾರ ನಾವು ಭ್ರಮೆದಾಗ ಅದೇವೇನ್ರಿ? ನಮ್ಗೆ ಗೊತ್ತೇ ಇಲ್ಲಲ್ಲ. ಹೌದು, ನಾವು ಭ್ರಮದಾಗ ಇದ್ದವಾಗ ನಾ ಭ್ರಮೆಯೊಳಗ ಅದೇನಂತ ಗೊತ್ತಾಗುವುದಿಲ್ಲ. ಯಾರು ಭ್ರಮ ರಹಿತ ಅದಾರೋ ಅವ್ರಿಗೆ ಗೊತ್ತಾಗ್ತದ ಆತ್ಮೀಯತೆ. ಆದ್ರಿಂದ ಗುರು ಬೇಕು. ಭ್ರಮ ರಹಿತ ಅದಲ್ಲ ಗುರು, ಭ್ರಮದಾಗ ಅದನ ಶಿಷ್ಯ. ಆದ್ರಿಂದ ಭ್ರಮ ಇದ್ದವನಿಗೆ ನಾ ಭ್ರಮದಾಗ ಅದೇನ್ ಅನ್ನೋದು ಗುರ್ತಾಗುವುದಿಲ್ಲ ಅನ್ನೋದಕ್ಕ ಗುರು ಬೇಕಾಗಿದೆ. ಅಪರಾವಿದ್ಯೆ ಅದಕ್ಕೆ ಏನಂತಾರ? ದ ನಾಲೆಜ್ ಆಫ್ ಆಲ್ ಪ್ರಿಲಿಮಿನರಿ disciplines. Knowing all preparatory disciplines is called aparavidya. It is called apara, inferior, because it doesn't directly liberate.
ಇದಕ್ಕೆ ಅಪರಾವಿದ್ಯೆ ಅಂದ್ರಲ್ಲ, ಈ ಲೌಕಿಕ ವಿಷಯ ಏನದ, ಈ ಕಮತಾ ಮಾಡೋದು ಲೌಕಿಕ ವಿಷಯ, ಡಾಕ್ಟರ್ ಆಗೋದು ಲೌಕಿಕ ವಿಷಯ, ಇಂಜಿನಿಯರ್ ಆಗೋದು ಲೌಕಿಕ ವಿಷಯ, ಮಾಸ್ಟರ್ ಆಗೋದು, ಏನ ಒಂದು ಶಿಂಪಿಗ ಆಗೋದು, ಒಂದು ಕಮ್ಮಾರಿಕೆ ಮಾಡೋದು, ಒಂದು ಬಳಿತನ ಮಾಡೋದು, ಇವೆಲ್ಲ ಏನ್ ಅಪರಾವಿದ್ಯೆ ಅಪರಾವಿದ್ಯೆ ಇವೆಲ್ಲವೂ ಅಪರಾವಿದ್ಯೆ. ಇವೆದಕ್ ಬರ್ತಾವು ಅಂದ್ರ ಮುಕ್ತಯೇ ನತು ಮುಕ್ತಯೇ, ಇದು ಊಟ ಮಾಡಕ್ ಬರ್ತಾವ, ಮುಕ್ತಿಗಾಗಿ ಬರುವುದಿಲ್ಲ. ಮತ್ ಇವು ಬ್ಯಾಡ ಏನ್ರಿ, ಬೇಕು, ಇವು ಬೇಕು, ಇವೆಲ್ಲ ಅಂದ್ರೆ ನಡೆಯುವುದಿಲ್ಲ. ಆದ್ರಿಂದ ಇವು ನಮ್ಮನ್ನ ಡೈರೆಕ್ಟ್ ಆಗಿ ಮುಕ್ತಿಗೆ ಒಯ್ಯೋದಿಲ್ಲ, ಇನ್ಡೈರೆಕ್ಟ್ ಆಗಿ ಮುಕ್ತಿಗೆ ಒಯ್ತಾವೆ. ಇನ್ಫೀರಿಯರ್ ಡಸಂಟ್ ಮೀನ್ ಅನ್ಇಂಪಾರ್ಟೆಂಟ್. ಅವು ಇಂಪಾರ್ಟೆಂಟ್ ಅಲ್ಲಂತಲ್ಲ, ಅವು ಕೂಡ ಮುಖ್ಯ ಅದಾವ. ಈ ಅಪರಾವಿದ್ಯೆ ಒಳಗ ನಮ್ಮ ಮನಸ್ಸು ಹಣ್ಣಾಗಿ ತಯಾರಾಗ್ತದ. ನಮ್ಮ ಮನಸ್ಸು ಹಣ್ಣಾಗ್ಲಿಕ್ಕೆ ಅಪರಾವಿದ್ಯೆ ಒಳಗ ನಮ್ಗೆ ಹಣ್ಣಾಗೋದು, ತಯಾರಾಗೋದು. ಆದ್ರೆ ಇದು ನಮ್ಮನ್ನ ಮೋಕ್ಷಕ್ಕೆ ನೇರವಾಗಿ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಯಾಕ್ರಿ ಇದು ಒಂದ್ ನಿಮಿಷ ರೀ, ಹಲೋ ಇಲ್ಲ ಇನ್ನು ಅದು ಹಾ ಹೋದ. ಅಪರಾವಿದ್ಯೆ ಏನ್ ಮಾಡ್ತದಂದ್ರ ಪರಾವಿದ್ಯೆಗೆ ಸಾಧನ ಆಗ್ಯದ, ಪರಾವಿದ್ಯೆಗೆ ಸಾಧನ ಆಗ್ಯದ. ಆ ಪರಾವಿದ್ಯೆ ನಮ್ಮನ್ನ ಮುಕ್ತಿಗೊಳಿಸ್ತದ. ಅದರಿಂದ ನಮ್ದು ದಾರಿ ಹೆಂಗದ ಅಂದ್ರ ಅಪರಾವಿದ್ಯೆಯಿಂದ ಪರಾವಿದ್ಯೆಗೆ ಹೋಗ್ಬೇಕು, ಪರಾವಿದ್ಯೆಯನ್ನ ಮುಕ್ತಿಯನ್ನು ಹೊಂದಬೇಕು. ಆದ್ದರಿಂದ ಪರಾವಿದ್ಯೆಗೆ ನಾವು ಶ್ರೇಷ್ಠ ಅಂತೇವಿ, ಅಪರಾವಿದ್ಯೆ ನಾವು ಬ್ಯಾಡ ಹೋಗುದಿಲ್ಲ, ಅದು ಬೇಕು. ಅದಕ್ಕೆ ನಾವೇನಂತೇವಿ, ಅದಕ್ಕ ಅದು ಎರಡನೇ ಹಂತದ್ದು, ಅಂದ್ರೆ ಮೊದಲ ಬೇಕು ಖರೆ, ಆದ್ರೆ ಅದು ನಮ್ಮನ್ನ ಮುಕ್ತಿಗೊಳಿಸುದಿಲ್ಲ. ಪರಾವಿದ್ಯೆ ಅಪರಾವಿದ್ಯೆ ಮುಕ್ತಿಗೊಳಿಸುದಿಲ್ಲ, ಪರಾವಿದ್ಯೆ ಮಾತ್ರ ನಮಗೆ ಮುಕ್ತರನ್ನಾಗಿ ಮಾಡ್ತದೆ. ಮತ್ ಇವೆಲ್ಲ ಮಾಡ್ಬೇಕಂದ್ರೆ ಕೆಲವೊಂದು ಗುಣಗಳ ನಡತೆಗಳು ನಮ್ಮಲ್ಲಿ ಇರ್ಬೇಕಲ್ಲ, ಆ ನಡತೆಗಳ ಬಗ್ಗೆ ಹೇಳ್ತದ ಆತ್ಮೀಯರೇ ಮೊದಲ ಉಪನಿಷತ್ತು. ದ ಪ್ರಿಪರೇಟರಿ ಡಿಸಿಪ್ಲೈನ್ಸ್ ಕೆಪ್ಟ್ ಇನ್ ದ ಮೈಂಡ್ ಬೈ ದ ಟೀಚರ್ ಈಸ್ ಕರ್ಮ ಅಂಡ್ ಉಪಾಸನ. ಏನು ಸಾಧನೆ ಹೇಳ್ತದ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡ್ಬೇಕು. ಸಕಾಮ ಕರ್ಮ, ಸಕಾಮರ ಉಪಾಸನೆ ಮಾಡಿದ್ರೆ ಈ ದಾರಿ ಸಿಗುವುದಿಲ್ಲ, ಕಳೆದು ಹೋಗ್ತದೆ. ನಿಮಗೆ ಲೌಕಿಕವಾದಂತ ಮನ್ನಣೆ ಸಿಗ್ತದ, ಲೌಕಿಕವಾದಂತಹದ್ದು ಹಣ ಸಿಗ್ತದ, ಗೌರವ ಸಿಗ್ತದ, ಅದರೊಳಗ ನಾವು ಕುಂತು ಬಿಡ್ತೇವೆ. ಆತ್ಮೀಯರೇ, ಆ ಲೌಕಿಕವಾದಂತ ಕರ್ಮ, ಆ ಸಕಾಮ ಕರ್ಮಗಳು, ಸಕಾಮ ಉಪಾಸನೆಗಳು ನಮಗೆ ಬಂಧಿಸ್ಬಿಡ್ತಾವೆ. ಎಲ್ಲಿ ಹೋದಲ್ಲೇ ಬರ್ರಿ ಅಂತಾರ, ಜನ ಗೌರವ ಕೊಡ್ತಾರೆ. ಆದ್ದರಿಂದ ನಮ್ ಇದಕ್ಕಿಂತ ದೊಡ್ಡ ಸಾಧನೆ ಇಲ್ಲ ಅಂತ ಅನಿಸ್ಬಿಡ್ತದೆ. ಸಕಾಮ ಕರ್ಮಗಳ ಮಾಡಿದ್ರೆ ಆ ಮನುಷ್ಯನಲ್ಲಿ, ಸಕಾಮ ಕರ್ಮಗಳನ್ನು ಮಾಡಿದಂತ ಮನುಷ್ಯನಲ್ಲಿ ಕೆಲವೊಂದು ಪವಾಡ ಮಾಡುವಂತ ಶಕ್ತಿ ಬರ್ತದೆ. ಆ ಪವಾಡಕ್ಕ ಅಭಿಮಾನಿಯಾಗಿ ಅವ ಸಾಧಕ ಸಾಧನೆಯಿಂದ ವಂಚಿತನಾಗ್ತಾನೆ. ಏನೋ ಕೆಲವೊಂದು ಎರಡು ಮಾತು ಅವ ಹೇಳಿದ ಮಾತು ಹಾಕವು ಖರೆ ಅಂತಂದ್ರೆ ಅಲ್ಲಿ ಜನ ಬೆನ್ ಹತ್ತಾರ. ಜನ ನಮ್ಮ ಸಾಧನೆಯಿಂದ ನಮಗ ಮಾಡಕ್ ಸಾಧನೆಯನ್ನ ಮಾಡಕ್ ಕೊಡೋದಿಲ್ಲ, ತಿಳ್ಕೊಳ್ರಿ. ನಾ ನಾಳಾಗೋದು ಹೇಳ್ತೀನಿ, ಮುಂದಾಗೋದು ಹೇಳ್ತೀನಿ ಅಂತೇನು ಹೋಗ್ತೇವಲ್ಲ ನಾವು, ಕೇಳಕ್ ಹೋಗ್ತೇವೆ. ಹೇಳಾಕ ಬರ್ಲತ್ತಲ್ಲ, ಹೇಳಾಕ್ ಬರುವಂತವ್ರು ಸಕಾಮ ಭಕ್ತರು, ಸಕಾಮ ಉಪಾಸಕರು. ಅವು ಅವರಲ್ಲಿ ಪುಣ್ಯ ಇರೋ ಮಟ ಅವ ಹೇಳಿದಂಗ ಆಗ್ತದ, ಇಲ್ಲ ಅಂತಲ್ಲ, ಆಗ್ತದ. ಪುಣ್ಯ ತೀರ್ತಂದ್ರ ಆಗುದಿಲ್ಲ. ಆಮ್ಯಾಗಿಂದ ಯಾವ ಜನ ತಲೆ ಮ್ಯಾಗ ಹೊತ್ಕೊಂಡಿದ್ರೋ ಅವ್ರ ತಲೆ ಮ್ಯಾಗಿಂದ ಬಗದ ಕಾಲಾಗ ಹಾಕ್ತಾರ, ತಿಳ್ಕೊಳ್ರಿ. ಸಕಾಮ ಭಕ್ತಿ, ಸಕಾಮ ಕರ್ಮ, ಸಕಾಮ ಉಪಾಸನೆಗಳು ನಮ್ಮನ್ನ ಕಟ್ಟಿ ಹಾಕ್ತಾವ. ಮೊದಲು ಸುಖ ಕೊಟ್ಟು ಆಮೇಲೆ ದುಃಖ ಕೊಡ್ತಾವ.
ಮತ್ತು ನಮ್ಮ ಮೋಕ್ಷ ಮಾರ್ಗದಲ್ಲಿ ಅವು ಕೂಡ ಆತಂಕ ಆಕ್ಕವ. ಆದ್ದರಿಂದ ಕರ್ಮ ಮಾಡ್ಲೇಬೇಕು, ಉಪಾಸನೆ ಮಾಡ್ಲೇಬೇಕು. ಆದ ಸಕಾಮದಿಂದ ಮಾಡಿದ್ರೆ ಬಂಧಿಸ್ತಾವ. ಅಂದ್ರ ಏನ್ ಮಾಡ್ಬೇಕು? ನಿಷ್ಕಾಮದಿಂದ ಮಾಡ್ರಿ. ನಿಷ್ಕಾಮದಿಂದ ಹೆಂಗ್ ಮಾಡುದ್ರಿ? ನಮ್ಮ ಕರ್ತವ್ಯ ಅಂತ ತಿಳಿದು ಮಾಡ್ರಿ. ನಮ್ಮ ಕರ್ತವ್ಯ, ನಾವು ಮನುಷ್ಯರಾಗಿ ಹುಟ್ಟೇವಂದ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡ್ ಮಾಡ್ರಿ. ಹೇಳ್ತಾವ ಉಪನಿಷತ್. ಸಕಾಮ ಕರ್ಮ, ಸಕಾಮ ಉಪಾಸನೆಗೆ ಉಪನಿಷತ್ತುಗಳಲ್ಲಿ ಅಲೋವಿಲ್ಲ. ಸಕಾಮ ಕರ್ಮ, ಸಕಾಮ ಉಪಾಸನೆ ಮಾಡಿದ್ರೆ ಮಕ್ಕಳು ಶಾಣ್ಯರಾಗಬಹುದು, ಮಕ್ಕಳು ಅಮೆರಿಕಕ್ಕೆ ಹೋಗ್ಬಹುದು, ಕೋಟಿಗಟ್ಟಲೆ ದುಡಿಬಹುದು, 50 ಎಕರೆ ಗಟ್ಟಲೆ ಹೊಲ ಹಿಡಿಬಹುದು, ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಹುದು, ಪರಮಾತ್ಮ ಸಿಗುದಿಲ್ಲ. ನಮ್ಗೆ ಇವಿಟ್ ಸಾಕ್ರಿ, ನಮ್ಗೆ ಯಾಕೆ ಬೇಕು ಪರಮಾತ್ಮ ಅನ್ನೋರು ಅದೇರಿ. ಮತ್ತ ನಾವಂತರು ಇಲ್ರಿ. ಅಲ್ಲ, ಹಂಗ ಇದ್ರ ಹಂಗ ಅದ್ರಾಗ ದೋಷ ಅದ. ಅವಾಗ 3 ದೋಷಗಳನ್ನ ಹೇಳ್ತಾರೆ ಶಾಸ್ತ್ರ. ಯಾವ್ದು ಮನಸ್ಸಾಗ ಒಂದು ಮನಸ್ಸಾಗ ಇಟ್ಕೊಂಡು ಹೇಳುದಿಲ್ರಿ ವೇದಾಂತ. ಎಲ್ಲ ಬಿಚ್ಚಿ 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 ಹೇಳ್ತದ. ತಿಳ್ಕೊಳ್ಳುವಂತಹದ್ದಷ್ಟ ಅಂತ ಕಣ ನಮ್ಮ ಮೇಲೆ ತಯಾರಿರ್ಬೇಕು. ನಮ್ದು ಮನಸ್ಸು ಹೆಂಗದ ಅಂದ್ರೆ ಹಠಕ್ ಬೀಳ್ತೈತಿ. ಏನ್ ಹೇಳ್ತೈತಿ? ಇದು ಎಲ್ಲಾ ಸಿಗ್ತಾವಂತ, ಆದ್ರ ಸುಖ ಇಲ್ಲ. ಏನು ರೊಕ್ಕ ಇದ್ರೆ ಸುಖ ಇಲ್ಲನ? ನೋಡ್ರಿ, ರೊಕ್ಕ ಇದ್ದವ್ರಿಗೆ ಹೋಗಿ ಕೇಳ್ರಿ, ಹೇಳ್ತಾರ. ಊಟಿಗೆ ರೊಕ್ಕ ಇದ್ದವ್ರು ಎಷ್ಟು ಸುಖದಿಂದ ವಿಚಾರ ಹೋಗಿ ಕೇಳ್ದವ್ರು. ಅವ್ರಿಗೆ ರೊಕ್ಕ ಸುಖಕ್ಕೆ ಕಾರಣ ಆಗಿಲ್ಲ, ದುಃಖಕ್ಕೆ ಕಾರಣ ಆಗ್ಯದ. ಯಾರ ಕಳುವು ಮಾಡ್ತಾರ ಏನು? ಇದನ್ನ ಹೆಂಗ್ ಕಾಯೋದು, ಇದನ್ನ ಹೆಂಗ್ ಬೆಳೆಸೋದು, ಇದ್ರಾಗ ಹೋಗ್ತೈತಿ ಜೀವನ. ಆತ್ಮತತ್ವವನ್ನು ನಾನು ಯಾರಂತ ತಿಳಿಯುವ ಕಡೆ ಹೋಗುದೇ ಇಲ್ಲ ಆತ್ಮೀಯರೇ. ಆದ್ದರಿಂದ ಬಡವರಾಗಿ ಹುಟ್ಟುವುದ ಒಂದು ಪುಣ್ಯ ಅಂತ ತಿಳ್ಕೊಂಡ್ಬಿಡ್ರಿ. ಶ್ರೀಮಂತರಾಗಿ ಹುಟ್ಟಿದವ್ರದ್ದು ಹೋಗಿ ಕೇಳ್ರಿ, ಅವ್ರನ್ನ ನೋಡ್ರಿ. ಅದೇನ ಅವ್ರದ್ದು ಏನೈತ್ರಿ, ಎಲ್ಲಾ ಬೇಕಾದ ಅವ್ರಿಗೆ ರೊಕ್ಕ ಇರ್ತದೆ, ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಎಂಜಾಯ್ ಮಾಡ್ಬೋದು, ಆದ್ರೆ ಅದಕ್ಕೂ ಒಂದು ಲಿಮಿಟ್ ಅದ. ಆಮೇಲೆ ಎಂಜಾಯ್ ಮಾಡಾಕ ಏನಿರುದಿಲ್ಲ. ಶುಗರ್, BP ಎಲ್ಲ ಚಲೋ ಆಗಿಬಿಡ್ತಾವ. ಕರ್ಮ ಅಂಡ್ ಉಪಾಸನಾ ಆರ್ ರಿಫೈನಿಂಗ್ ಆಕ್ಟಿವಿಟೀಸ್ ಅಂತಾರ. ಇವು ಅಂತಃಕರಣವನ್ನ ಶುದ್ಧಿ ಮಾಡುವಂತ, ತೊಳೆಯುವಂತ ಸೋಪು, ಶರೀರವನ್ನ ತೊಳೆಯುವಂತ ಸೋಪು ಕಂಡಿಡ್ತಾರೆ. ಲಕ್ಸು, ಹಮಾಮು, ಲೈಫ್ ಬಾಯ್, ಏನೇನೋ ಸಂತೂರ್, ಏನೇನೋ ಕಂಡಿಡ್ದಾರ ನೋಡ್ರಿ. ಎದಕ್ ಮೈ ತೊಳ್ಯಾಕ ಮನಸ್ಸು ತೊಳೆಯುವಂತ ಸೋಪು ಯಾರ ಕಂಡಿಡ್ದಾರೇನ್ರಿ? ಇಲ್ಲ. ಲೌಕಿಕ ಜನ ಕಂಡಿಡಿದಿಲ್ಲ, ಪರಮಾತ್ಮ ಕೊಟ್ಟ ನಮಗ್. ಏನು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಅನ್ನುವ ಇವು ಏನದಾವ? ಲೌಕಿಕ ಅಲ್ಲ, ಅಲೌಕಿಕವಾದಂತಹ ಮನಸ್ಸನ್ನು ತೊಳೆಯುವಂತಹ ಸೋಪುಗಳು, ಡಿಟರ್ಜೆಂಟ್. ದೇ ಆರ್ ರಿಫೈನಿಂಗ್ ಆಕ್ಟಿವಿಟೀಸ್. ಮೈಂಡ್ ರಿಫೈನಿಂಗ್ ಆಕ್ಟಿವಿಟೀಸ್ ಆರ್ ಕಾಲ್ಡ್ ಕರ್ಮ ಅಂಡ್ ಉಪಾಸನಾ. ಕರ್ಮ ಉಪಾಸನಕ್ಕ ಯಾವಾಗ ತಿಳ್ಕೊಡ್ರಿ, ಅವು ಮನಸ್ಸನ್ನ ತೊಳೆಯುವಂತಹ ಸೋಪುಗಳು, ಸಾಬೂನುಗಳು. ಅಂಡ್ ಬೋತ್ ಆಫ್ ದೆಮ್ ಪ್ರಿಪೇರ್ ದ ಮೈಂಡ್, ದೇರ್ಫೋರ್ ಟುಗೆದರ್ ದೇ ಆರ್ ಕಾಲ್ಡ್ ಅಪರಾವಿದ್ಯ. ಅವು ಎರಡು ಮನಸ್ಸನ್ನ ತೊಳೆದು ಮನಸ್ಸನ್ನ ಶುದ್ಧೀಕರಣ ಮಾಡೋದ್ರಿಂದ ಅವು ಬೇಕು, ಅವಶ್ಯ. ಅದಕ್ಕೆ ಅಪರಾವಿದ್ಯ ಅಂತಾರೆ. ಆದ್ದರಿಂದ ಸಾಮಾನ್ಯವಾಗಿ ಹೇಳ್ಬೇಕಂದ್ರ ಕರ್ಮಯೋಗ ಮತ್ತು ಉಪಾಸನೆ ಯೋಗ ಇವು ಎರಡೂ ಸೇರಿ ಏನೈತಿ, ಇವಕ್ ಅಪರಾವಿದ್ಯೆ ಅನ್ನಬೇಕು. ನಿಜಗೊಂಡ್ರ ಕೈವಲ್ಯ ಪದ್ಧತಿ ಅಭ್ಯಾಸ ಮಾಡಿದ್ದವ್ರಿಗೆ ಮೊದಲಿನ 4 ಸ್ಥಳಗಳ ಏನನ್ಬೇಕು? ಅಪರಾವಿದ್ಯೆ ಅನ್ನಬೇಕು. 5ನೇ ಸ್ಥಳ ಜ್ಞಾನ ಪ್ರತಿಪಾದನಾ ಸ್ಥಳ ಐತಲ್ಲ, ಅದಕ್ಕೆ ಅನ್ಬೇಕು ಪರಾವಿದ್ಯೆ. ಆ ನಿಜಗೊಂಡ್ರು ಅದನ್ನ ಇದನ್ನ ಮನಸ್ಸಾಗಿ ಇಟ್ಕೊಂಡನ ಅದು 5 ಕೈವಲ್ಯ ಪದ್ಧತಿ ಒಳಗ 5 ಅಧ್ಯಾಯಗಳನ್ನ ಕಲ್ಪನಾ ಮಾಡ್ಯಾರ. ಅಲ್ಲಿ ಬಂದಾಗ ಅದನ್ನ ನೋಡೋಣ. ಇಷ್ಟು ಸಂಕ್ಷಿಪ್ತ ಹೇಳ್ತಾ, thus all the 3 yogas are introduced. ಆ ಕರ್ಮ ಯೋಗ ಮತ್ತು ಉಪಾಸನೆ ಯೋಗ ಆದಂತ ಅಂತಃಕರಣ ಶುದ್ಧಿ ಆದಾಗ ಅವಾಗ ಜ್ಞಾನದ ಬೀಜವನ್ನ ಬಿತ್ತಬೇಕಂತೆ. ಹೊಲದಾಗ ಬೀಜ ಬಿತ್ತಬೇಕಾದ್ರೆ ಹೊಲ ಹದ ಮಾಡ್ತೀವಿಲ್ಲ, ಹಂಗ ಈ ಮನಸ್ಸೆಂಬ ಹೊಲವನ್ನ ಹದ ಮಾಡಿದ್ಮ್ಯಾಗ ಜ್ಞಾನ ಎಂಬ ಬೀಜವನ್ನ ಬಿತ್ತಬೇಕು. ಈ ಜ್ಞಾನ ಬೀಜ ಬಿತ್ತುವುದೈತಲ್ಲ, ಇದಕ್ಕಂತಾರ ಪರಾವಿದ್ಯೆ.
ಈ ರೀತಿ ಈ 3 ಯೋಗಗಳನ್ನ ಉಪನಿಷತ್ತು ಹೇಳ್ತದ. ಕರ್ಮಯೋಗ, ಉಪಾಸನ ಯೋಗ ಮತ್ತು ಜ್ಞಾನ ಯೋಗವನ್ನ ಹೇಳ್ತದ. ಅದರಾಗ ಮೊದಲಿನ 2 ಅಪರ, ಕೊನೆಯದ್ದು ಒಂದು ಪರಾವಿದ್ಯೆ. ಇನ್ನು ಭಗವದ್ಗೀತೆ ತಗೊಂಡ್ರೆ ಕರ್ಮಯೋಗ ಮೊದಲಿನ 6 ಅಧ್ಯಾಯ, ಉಪಾಸನ ಯೋಗ 7ರಿಂದ 12ನೇ ಅಧ್ಯಾಯ. ಇವು 12 ಅಧ್ಯಾಯನು ಅಪರಾವಿದ್ಯಾನ. ಇನ್ನ ಜ್ಞಾನ ಯೋಗ ಪ್ರಾರಂಭ ಆಗೋದು ಎಲ್ಲಿ ಅಂದ್ರೆ 13ರಿಂದ 18ನೇ ಅಧ್ಯಾಯ ಜ್ಞಾನ ಯೋಗ ಪ್ರಾರಂಭ ಆಗ್ತದೆ. ಎಲ್ಲ ಕಡೆ ಇದನ್ನ ವ್ಯಾಸರು ಮನಸ್ಸೊಳಗೆ ಇಟ್ಕೊಂಡ ರಚನೆ ಮಾಡ್ಯಾರ ಆತ್ಮೀಯ. ಇಷ್ಟೊಂದು ಇವತ್ತಿನ ದಿವಸ ಈ ಒಂದು ಪೀಠಿಕೆ ಇನ್ನೂ ಇದೆ. ಪೀಠಿಕೆ ಏನ ಪೀಠಿಕೆ ಅಂತ ಈ ಸಾರಾಂಶ, ಆ ಸಾರಾಂಶವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋವರೆಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.